ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ಹಾಗೆ ನಿಮ್ಮ ಉತ್ತಮವಾದ ಕರ್ಮದ ಉದ್ದೇಶಗಳಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗೆ ಇವತ್ತಿನ ಟ್ಯಾರೋ ರೀಡಿಂಗ್ ಕೂಡ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ. ನಿಮ್ಮ ಎನರ್ಜಿಗೆ ತಕ್ಕ ಹಾಗೆ ಇದು ಕನೆಕ್ಟ್ ಆಗುತ್ತೆ ಸ್ನೇಹಿತರೆ. ನೀವು ನಂಬಿದ ದೇವರಲ್ಲಿ ಹಾಗೆ ಗುರುವಿನಲ್ಲಿ ವಿಶ್ವಾಸ ಬಿಟ್ಟು ಈ ಎನರ್ಜಿಗೆ ಕನೆಕ್ಟ್ ಆದರೆ ಖಂಡಿತವಾಗಿಯೂ ನಿಮಗೆ ಯಾವೆಲ್ಲ ರೀತಿಯ ಒಂದು ಈಗಿನ ಮನಸ್ಥಿತಿಗೆ ಪರಿವರ್ತನೆ ಬೇಕೋ, ಸಹಾಯ ಬೇಕೋ, ಮಾರ್ಗದರ್ಶನ ಬೇಕೋ, ಅದು ನೀವು ನಂಬಿದ ಗುರುವಿನ ಮುಖೇನ, ಭಗವಂತನ ಶಕ್ತಿಯ ಮುಖೇನ ನಿಮಗೆ ಸಿಗುತ್ತೆ. ಅಂದರೆ ಒಂದು ಬ್ರಹ್ಮಾಂಡದ ಶಕ್ತಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಬಾಬಾ ನಿಮಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದಾದರೆ, ಇಲ್ಲಿ ನಿಮ್ಮ ಮುಂದೆ ಇರುವ ಆಶೀರ್ವಾದವನ್ನು ಗಮನಿಸದೆ ಮನಸ್ಸು ಹಳೆಯ ನೋವು ಮತ್ತು ನಿರಾಸೆ ಅಥವಾ ಸಿಗದೇ ಇರುವ ವಿಷಯಗಳ ಮೇಲೆ ಅಂಟಿಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಅಂದರೆ ಇಲ್ಲಿ ನೀವು ನಂಬಿದ ಗುರುವಾಗಿರ್ಬೋದು, ದೇವರಾಗಿರ್ಬೋದು, ಕೊಡುವ ಅವಕಾಶ ನಿಮ್ಮ ಕಣ್ಣಿಗೆ ಕಾಣದೆ ಹೋಗ್ತದೆ. ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ನೀವು ಅಂದ್ಕೊಂಡಾಗ ಈ ರೀತಿಯ ಒಂದು ಆಶೀರ್ವಾದ ನಿಮ್ಮ ಎದುರಿಗಿದ್ರೂ ಕೂಡ, ಪರಿವರ್ತನೆ ತೆಗೆದುಕೊಳ್ಳುವ ಸಮಯ ನಿಮ್ಮ ಎದುರಿಗೆ ಕಾಣ್ತಾ ಇದ್ರೂ ಕೂಡ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ತೀರಾ, ಇಗ್ನೋರ್ ಮಾಡ್ತೀರಾ. ಈ ರೀತಿಯ ಹಂತದಲ್ಲಿ ಕೆಲವರು ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಜೀವನ ಈಗ ನಿಮ್ಮನ್ನು ಸ್ವಲ್ಪ ನಿಲ್ಲಿಸಿ ಹೊಸ ದೃಷ್ಟಿಕೋನದಿಂದ ಯೋಚಿಸಲು ಕರೀತಾ ಇದೆ. ಅಂದರೆ ಈಗ ಯಾವುದೋ ಒಂದು ಕೆಲಸದಲ್ಲಿ ನೀವಿದ್ರಿ, ಇಲ್ಲ ಜೀವನದ ದೃಷ್ಟಿಯನ್ನೇ ತಗೊಂಡ್ರೂ ಕೂಡ ನಿಮ್ಮನ್ನು ಸ್ವಲ್ಪ ನಿಲ್ಲಿಸಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಎಲ್ಲವೂ ತಡವಾಗ್ತಿದೆ ಅಂತ ಹೇಳಿ ನಿಮಗೆ ಭಾಸವಾದರೂ ಅದು ಶಿಕ್ಷೆ ಅಲ್ಲ, ಅದು ಒಂದು ಸಿದ್ಧತೆ. ಯಾಕಂದರೆ ನೀವು ಗುರುವಿನ ಶರಣದಲ್ಲಿದ್ದೀರ. ಹಾಗಾಗಿ ಈ ವಿರಾಮದ ಸಮಯದಲ್ಲಿ ನಿಮ್ಮ ಆಲೋಚನೆಗಳು, ಸಂಬಂಧಗಳು ಮತ್ತು ಗುರಿಗಳನ್ನು ಒಂದ್ಸರಿ ಅವಕಾಶ ಕೊಟ್ಟು ಮರುಪರಿಶೀಲಿಸಿದರೆ ಮುಂದಿನ ಹೆಜ್ಜೆ ಹೆಚ್ಚು ಸ್ಪಷ್ಟವಾಗ್ಬೋದು. ಅದು ಒಂದು ಸಂಬಂಧದಲ್ಲೇ ಆಗಿರ್ಬೋದು, ಅದರಲ್ಲಿ ಅಂತರ ಹೆಚ್ಚಾಗಿರ್ಬೋದು, ಇಲ್ಲ ಮಧ್ಯ ವ್ಯಕ್ತಿ ಪ್ರವೇಶ ಮಾಡಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಿದ್ದಾಗಿರ್ಬೋದು. ನೀವು ಅಲ್ಲಿ ಸ್ವಲ್ಪ ಪರಸ್ಪರ ಮಾತನಾಡಿ ಆ ಸಂಬಂಧವನ್ನು ಸರಿಪಡಿಸ್ಕೊಳ್ಳೋಕ್ಕೆ ಮರುಪರಿಶೀಲನೆ ನಡೆಸಿದರೆ ಖಂಡಿತ ಒಂದು ಹೆಜ್ಜೆ ಸ್ಪಷ್ಟವಾಗಿ ನಿಮಗೆ ಕೆಲವೊಂದು ವಿಚಾರಗಳು ಗೋಚರವಾಗ್ತವೆ. ಆದರೆ ನೀವು ದುಡುಕಿನ ನಿರ್ಧಾರದಲ್ಲಿದ್ದೀರಾ, ಇಲ್ಲ ಅಂದರೆ ಒಂದು ಕೋಪದಲ್ಲಿರ್ಬೋದು, ಇಲ್ಲ ನೀವು ಈಗೇನು ನೋಡ್ತಾ ಇದ್ದೀರಲ್ಲ ಅದೇ ಸತ್ಯ ಅಂತೇಳಿ ನಂಬಿರ್ಬೋದು. ಈ ರೀತಿ ಕೆಲವರ ಎನರ್ಜಿಗೆ ಅವರು ನಿಮಗೆ ಆ ರೀತಿ ಒಂದು ವರ್ತನೆಯಲ್ಲಿ ನಿಮ್ಮನ್ನು ಗುರುತಿಸ್ತಾ ಇಲ್ಲ, ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನೀವು ಸರಿ ಹೇಳಿದ್ರಿ, ಸರಿ ಮಾಡ್ತಾ ಇದ್ರಿ ಅನ್ನೋದನ್ನು ಮರ್ತು ಬಿಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಒಂದಿಷ್ಟು ಸಮಸ್ಯೆ ಎದುರಾಗಿದೆ. ಹಾಗೆ ಇಲ್ಲಿ ಕೆಲವರು ಒಂದಿಷ್ಟು ಆಲೋಚನೆ ಮಾಡ್ತಾ ಇದ್ದಾರೆ ಗುರಿ ತಲುಪೋದು. ಆದರೂ ಕೂಡ ಇಲ್ಲಿ ನಿಮಗೆಲ್ಲೋ ಒಂದು ಭಯ ಇದೆ, ಆತಂಕ ಇದೆ. ಆದರೆ ಇಲ್ಲಿ ಗುರು ಹೇಳ್ತಾ ಇರೋದು, ನೀವು ಭಯ ಆತಂಕದಲ್ಲಿದ್ದಷ್ಟು ಆ ಮುಂದಿನ ಗುರಿಯತ್ತ ನೀವು ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ತಪ್ಪೋ ಸರಿಯೋ ಅಂದರೆ ನಿಮ್ಮ ಸಾಧನೆಯ ವಿಚಾರ, ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಇದ್ದೀರಾ, ಅದ್ರ ಬಗ್ಗೆ ತುಂಬ ಕನಸಿದೆ, ತುಂಬ ಒಂದು ಒಳ್ಳೆಯ ಒಪಿನಿಯನ್ ಇದೆ. ಆದರೂ ಕೂಡ ನಿಮಗೆಲ್ಲೋ ಒಂದು ರೀತಿಯಲ್ಲಿ ಭಯ, ಆತಂಕ, ಮತ್ತೇನಾದರೂ ಕೈ ಸುಟ್ಕೊಂಡ್ಬಿಡ್ತೀನ ಅನ್ನೋ ರೀತಿಲಿ. ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನೀವೊಂದು ಭಯವನ್ನು ಬಿಟ್ಟು ಅದನ್ನು ನನಗೆ ಸಮರ್ಪಣೆ ಮಾಡಿ ಮುಂದೆ ಹೋಗು. ಒಂದು ಸ್ವಲ್ಪ ಏರಿಳಿತ ಕಾಣ್ಬೋದು, ಇಲ್ಲ ಅಲ್ಲಿ ಒಂದು ಸೋಲೇ ಎದುರಾಗ್ಬೋದು. ಹಾಗಂತ ಅದು ನಿನ್ನ ಅಂತ್ಯ ಆಗಿರೋದಿಲ್ಲ, ಅದೊಂದು ಪ್ರಾರಂಭ ಮಾಡಿಸ್ಕೊಡುತ್ತೆ. ಅದ್ರ ಜೊತೆಗೆ ಕೆಲವು ಅನುಭವಗಳನ್ನು ಕೊಡುತ್ತೆ. ಕೆಲವು ಜನರು ಕೂಡ ಕನೆಕ್ಟ್ ಆಗ್ತಾರೆ. ಮತ್ತೊಂದಿಷ್ಟು ಹೊಸ ಆಲೋಚನೆಗಳು ಮಾಡಲಿಕ್ಕೆ ಅವಕಾಶ ಸಿಗೋದ್ರ ಜೊತೆಗೆ ಒಂದಿಷ್ಟು ಹೊಸ ದಾರಿಗಳು ಸಿಗ್ತವೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದೇ ನೀನು ಭಯಪಟ್ಟು ಎಲ್ಲಿವರೆಗೂ ಅಲ್ಲೇ ನಿಲ್ತೀಯೋ ನೀನು ಅಲ್ಲೇ ನಿಂತಿರ್ತೀಯ, ಮುಂದೆ ಹೋಗಬೇಕು ತಾನೇ. ಆಗಲೇ ತಾನೇ ಜೀವನದಲ್ಲಿ ಒಂದಿಷ್ಟು ಸಾಧಕ ಬಾಧಕಗಳು, ಏರಿಳಿತಗಳಾಗಿರ್ಬೋದು, ಯಾರು ಹೇಗೆ, ಜಗತ್ತು ಹೇಗೆ ಅನ್ನೋ ರೀತಿಯಲ್ಲಿ ನಿನಗೆ ಒಂದಿಷ್ಟು ಸ್ಪಷ್ಟತೆ ಸಿಗೋದು. ಆಗಲೇ ನಿನ್ನ ಜೀವನದಲ್ಲಿ ನೀನೇನಾದರೂ ಕಲಿಯೋದು, ಹಾಗೆ ತಿರುವು ತಗೊಳ್ಳೋದು, ಒಂದು ಛಲದಿಂದ, ಒಂದು ಹಠದಿಂದ ಏನಾದರೂ ಸಾಧನೆ ಮಾಡೋದು. ನೀನು ಭಯದಿಂದ, ಆತಂಕದಿಂದ ಒಂದೇ ಕಡೆ ನಿಂತು ಬಿಟ್ಟರೆ ನೀನು ಎಲ್ಲೂ ಚಲಿಸೋದಿಲ್ಲ, ಅಂದರೆ ನಿನ್ನ ಜೀವನನೂ ಕೂಡ ಚಲಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಯಾಕಂದರೆ ಒಂದಿಷ್ಟು ವಿಚಾರಗಳಲ್ಲಿ ನೀವು ತುಂಬ ಭಯ ಪಡ್ತಾ ಇದ್ದೀರಾ, ಆತಂಕ ಪಡ್ತಾ ಇದ್ದೀರಾ. ಹಾಗಂತ ಒಬ್ಬರೇ ಎಲ್ಲವನ್ನ ಹೊರುವ ಅಗತ್ಯವೂ ಇಲ್ಲ. ಕುಟುಂಬ, ಸ್ನೇಹಿತರು ಅಥವಾ ನಿಮ್ಮನ್ನು ಪ್ರೋತ್ಸಾಹಿಸುವವರೊಂದಿಗೆ ಮತ್ತೆ ಸಂಪರ್ಕ ಬೆಳೆಸುವ ಸಮಯ ಬಂದಿದೆ. ಅಂದರೆ ಇದೇ ಆಗಿದೆ ಆ ಸಮಯ. ಅಂದರೆ ಸಂತೋಷವನ್ನು ಹಂಚಿಕೊಂಡಾಗ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ನಿಮಗೆ ಅದು ಯಾರು ಅರ್ಹರು ಅನಿಸುತ್ತಾರೋ ಅವ್ರ ಹತ್ರ ಆ ಸಂತೋಷವನ್ನು ಹಂಚ್ಕೊಳ್ಳಿ. ಯಾರೂ ಇಲ್ಲ ನನಗೆ ಅಂತ ಒಂದು ವ್ಯಕ್ತಿ ಯಾರಲ್ಲೂ ಕಾಣಿಸ್ತಾ ಇಲ್ಲ ಅಂತ ವ್ಯಕ್ತಿತ್ವ ಅನ್ನೋದಾದರೆ ಖಂಡಿತ ನೀವು ನಂಬಿದ ಗುರುವಿನ ಹತ್ರ ಕೂಡ ಆ ಒಂದು ಸಂತೋಷವನ್ನು ಶೇರ್ ಮಾಡ್ಕೊಳ್ಬೋದು. ಅಂದರೆ ಸಂತೋಷವನ್ನು ಹಂಚಿಕೊಂಡಾಗ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಕೆಲವರಿಗೆ ಶುಭ ಸುದ್ದಿ, ಒಂದು ಭೇಟಿ ಅಥವಾ ಸಂಭ್ರಮದ ಕ್ಷಣಗಳು ಹತ್ತಿರವಾಗ್ಬೋದು ಅನ್ನೋ ರೀತಿಲಿ ಕಾಣಿಸ್ತಿದೆ. ಒಂದು ಭೇಟಿಯನ್ನು ಮಾಡ್ತೀರಾ ನೀವು ಒಂದು ವಾರದೊಳಗೆ, 15 ದಿನದ ಒಳಗೆ ಅನ್ನೋ ರೀತಿಲಿ ಬರ್ತಾಯಿದೆ. ಹಾಗೆ ಒಂದು ಶುಭ ಸುದ್ದಿ ನಿಮ್ಮ ಕಿವಿ ಮುಟ್ಟುತ್ತೆ, ಕಿವಿ ತಂಪಾದ ರೀತಿಯಲ್ಲಿ ಅನುಭವ ಆಗುತ್ತೆ. ಅಂದರೆ ತಂಗಾಳಿ ಬೀಸಿದ ರೀತಿಯಲ್ಲಿ ನಿಮ್ಗೆ ಅನುಭವ ಆಗುತ್ತೆ. ಅದನ್ನು ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋ
ರೀತಿಯಲ್ಲಿ ಕೂಡ ಒಂದು ಆತಂಕ ಉಂಟಾಗುತ್ತೆ. ಅಂದರೆ ಸಂತೋಷದ ಬೆನ್ನ ಹಿಂದೆ ಒಂದು ಆತಂಕ ಕೂಡ ಬರುತ್ತೆ. ಆತಂಕವನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಈಗ ಸಿಕ್ಕಿರುವ ಶುಭ ಸುದ್ದಿಯ ಒಂದು ವಿಚಾರವನ್ನು ಸೆಲೆಬ್ರೇಟ್ ಮಾಡಿ. ಅದು ಕೂಡ ನಿಮ್ಮ ಒಂದು ಅರ್ಹರಾಗಿರುವ ಜೊತೆ, ಅಂದರೆ ಎಲ್ಲರ ಹತ್ರನೂ ಆ ಶುಭ ಸುದ್ದಿಯನ್ನು ತಕ್ಷಣವೇ ಶೇರ್ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ನೀವೊಂದು ವಸ್ತುವನ್ನು ಮನೆಗೆ ಕೊಂಡು ತರಬೇಕು ಅಂತೇಳಿ ಅಂದ್ಕೊಂಡಿದ್ದೀರ, ಆ ವಸ್ತುವಿನ ವಿಚಾರ ನೀವು ಬೇರೆ ಯಾರ ಹತ್ರನೂ ಹೇಳೋದು ಬೇಡ, ಅದು ನಿಮ್ಮಲ್ಲೇ ಇರಲಿ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಸಂಭ್ರಮದ ಕ್ಷಣಗಳು ಹತ್ತಿರವಾಗ್ತಾ ಇದೆ. ಹೌದು, ಇದು ಇವತ್ತಿನ ಒಂದು ರೀಡಿಂಗಲ್ಲಿ ನನಗೂ ಕೂಡ ಆ ಒಂದು ವಿಚಾರ ರೆಸೆಂಟ್ ಆಗ್ತದೆ. ನನಗೂ ಕೂಡ ಒಂದು ಈ ವಾರದಲ್ಲಿ ಒಂದಿಷ್ಟು ಸಂಭ್ರಮದ ಕ್ಷಣಗಳು ಎದುರಾಗ್ತಾ ಇದ್ದಾವೆ. ಅದನ್ನು ನಾನು ರಿಸೀವ್ ಮಾಡ್ಕೊಳ್ತೀನಿ. ಆ ಗುರುವಿಗೆ, ಆ ಭಗವಂತನಿಗೆ, ಈ ಬ್ರಹ್ಮಾಂಡಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಈ ಎನರ್ಜಿ ನಿಮಗೂ ಕೂಡ ಕನೆಕ್ಟ್ ಆಗಿದ್ರೆ ನೀವು ಕೂಡ ಆ ಭಗವಂತನಿಗೆ, ನೀವು ನಂಬಿದ ಗುರುವಿಗೆ, ಹಾಗೆ ಈ ಬ್ರಹ್ಮಾಂಡದ ಎನರ್ಜಿಗೆ ಕೃತಜ್ಞತೆ ಹೇಳೋದನ್ನು ಮರಿಬೇಡಿ. ನನ್ನ ಜೀವನದಲ್ಲಿ ಈ ಒಂದು ಸಂಭ್ರಮದ ಕ್ಷಣಗಳು ಹತ್ತಿರವಾಗ್ತಾ ಇರೋದು ಖಚಿತವಾಗಿದೆ. ನಿಮ್ಮ ಜೀವನದಲ್ಲೂ ಅದು ಭಾಸವಾಗ್ತಾ ಇದ್ದರೆ ಖಂಡಿತ ಒಂದು ಅಫರ್ಮೇಷನ್ ಮಾಡಿ ಗುರುವಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ. ಇವತ್ತಿನ ಒಂದು ರೀಡಿಂಗ್ನ ಒಂದಿಷ್ಟು ಸಂಪೂರ್ಣ ಒಂದು ಅತ್ಯಂತ ಸುಂದರವಾದ ಆಶೀರ್ವಾದದ ಎನರ್ಜಿ ಅಂದರೆ ಅದು ಒಂದು ಭರವಸೆ. ಆ ಭರವಸೆಯೇ ನಿಮ್ಮ ಚಿಕಿತ್ಸೆ ಆಗಿರುತ್ತೆ. ಮತ್ತು ಹೊಸ ಬೆಳಕಿನ ಸಂಕೇತನೂ ಕೂಡ ಅದೇ ಭರವಸೆಯಾಗಿದೆ. ನೀವು ದೀರ್ಘಕಾಲದಿಂದ ಕಾಯ್ತಾ ಇರುವ ವಿಷಯದಲ್ಲಿ ನಿಧಾನವಾಗಿ ಬೆಳಕು ಕಾಣಿಸ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ನಿಮ್ಮ ಪ್ರಯತ್ನದಿಂದ ಸಾಧ್ಯ ಆಗುತ್ತೆ. ನಿಮ್ಮ ಪರಿಶ್ರಮ ವ್ಯರ್ಥ ಆಗ್ತಾ ಇಲ್ಲ. ಇಲ್ಲಿ ಆ ರೀತಿಯ ಒಂದು ಭರವಸೆಯನ್ನು ಗುರು ಕೊಡ್ತಾ ಇದ್ದಾರೆ. ಮನಸ್ಸಿನ ಗೊಂದಲದ ನಂತರ ಒಂದು ಸ್ಪಷ್ಟತೆ ಖಂಡಿತ ಬರುತ್ತೆ. ಹೊಸ ಅವಕಾಶಗಳು ಅಥವಾ ಹೊಸ ದಾರಿಗಳು ಕಾಣಿಸ್ಕೊಳ್ಳೋದು ಶತಸಿದ್ಧ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಸರಿಯಾದ ನಿರ್ಧಾರದ ಆಯ್ಕೆ ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗೆ ಕೆಲವು ಸಂಬಂಧಗಳಲ್ಲಿ ಒಂದಿಷ್ಟು ಗುಣಮುಖತೆ ಮತ್ತು ಬೆಂಬಲ ದೊರಕಬಹುದು ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಕೆಲವೊಂದಿಷ್ಟು ಸಂಬಂಧಗಳು ಹಾಳಾಗಿದ್ವು, ಆ ಸಂಬಂಧಗಳನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ನೀವು ಬಹಳ ಪ್ರಯತ್ನ ಪಟ್ಟಿದ್ದೀರಾ. ಅದರಲ್ಲಿ ನಿಮಗೆ ಪರಿವರ್ತನೆ ಕಾಣುತ್ತೆ. ಹಾಗೆ ಒಂದಿಷ್ಟು ಹೊಸ ದಾರಿಗಳು ಕಾಣಿಸ್ತದೆ. ಆ ವಿಚಾರದಲ್ಲಾಗಿರ್ಬೋದು, ಪರಿವರ್ತನೆಯ ವಿಚಾರದಲ್ಲಾಗಿದ್ದು ಇದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಇಲ್ಲಿ ಆತ್ಮವಿಶ್ವಾಸ ಮತ್ತು ಬೆಳೆಯುವ ಸಮಯ ಆರಂಭವಾಗುತ್ತೆ. ಅಂದರೆ ನಿಮ್ಮ ಆತ್ಮವಿಶ್ವಾಸ, ಸರಿಯಾದ ನಿರ್ಧಾರ, ಒಂದಿಷ್ಟು ಸಮತೋಲನದ ಎನರ್ಜಿ ಕನೆಕ್ಟ್ ಆಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬ್ಯಾಲೆನ್ಸ್ ತಪ್ಪಿದೆ, ಅಂದರೆ ಹಳಿ ತಪ್ಪಿದ ವಿಚಾರಗಳನ್ನು ನೀವು ಸರಿಪಡಿಸ್ಕೊಳ್ತೀರಾ. ಅದನ್ನು ಸಂಭಾಳಿಸ್ಬೇಕು ಅಂತಲೇ ಬಹಳವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ. ಮನುಷ್ಯರು ಅಂದಮೇಲೆ ಸಮಸ್ಯೆಗಳು ಬಂದೇ ಬರ್ತದೆ ಅಲ್ವಾ? ಹಾಗಂತ ಜೀವನ ಅಲ್ಲೇ ನಿಂತಿರೋದಿಲ್ಲ, ಅದು ಮುಂದೆ ಹೋಗಲೇಬೇಕು, ಹೋಗುತ್ತೆ. ನಿಮ್ಮನ್ನು ಸ್ವಲ್ಪ ನಿಲ್ಲಿಸಿ ಹೊಸ ದೃಷ್ಟಿಕೋನದಿಂದ ಯೋಚಿಸಲು ಅವಕಾಶ ಕೊಟ್ಟಿದೆ. ಹಾಗಾಗಿ ಇಲ್ಲಿ ಎಲ್ಲವೂ ತಡವಾಗ್ತಾ ಇದೆ ಅಂತ ಹೇಳಿ ನಿಮಗೆ ಭಾಸವಾದರೂ ಕೂಡ ಅದು ಒಂದು ಶಿಕ್ಷೆ ಅಲ್ಲ ಅನ್ನೋ ರೀತಿಯಲ್ಲಿ ಮತ್ತೊಂದು ಸರಿ ಕನೆಕ್ಟ್ ಆಗ್ತಿದೆ. ಇದು ವಿರಾಮದ ಸಮಯದಲ್ಲಿ ನಿಮ್ಮ ಆಲೋಚನೆಗಳು, ಸಂಬಂಧಗಳು ಮತ್ತು ಗುರಿಗಳನ್ನು ನೀವೇನಾದರೂ ಮತ್ತೊಮ್ಮೆ ಅದಕ್ಕೊಂದು ಅವಕಾಶ ಕೊಟ್ಟು ಸ್ವಲ್ಪ ಅದ್ರ ಜೊತೆ ನೀವು ಮಾತನಾಡಿ, ಒಂದಿಷ್ಟು ಸಂಬಂಧನೇ ಆಗಿರ್ಬೋದು, ವಿಚಾರಗಳೇ ಆಗಿರ್ಬೋದು, ಅದಕ್ಕೆ ಮತ್ತೊಂದು ಅವಕಾಶ, ಅಂದರೆ ನೀವಲ್ಲಿ ಏನೋ ಇನ್ನೊಂದಿಷ್ಟು ನಿಗೂಢವಾದ ವಿಚಾರಗಳನ್ನು ತಿಳ್ಕೊಳ್ಳೋದಿದೆ, ಅಲ್ಲಿ ಪ್ರಯತ್ನ ಪಡಿ ಅನ್ನೋ ರೀತಿಯಲ್ಲಿ. ಆಗ ಅದರಲ್ಲಿ ಒಂದಿಷ್ಟು ಕ್ಲಾರಿಟಿ ಸಿಗುತ್ತೆ. ನೀವು ಅದು ಅಂತ್ಯ ಆಯಿತು ಅನ್ನೋ ರೀತಿಯಲ್ಲಿ ಫೈಲ್ ಮುಚ್ಚಿಡೋದಲ್ಲ, ಅದನ್ನು ಮತ್ತೊಮ್ಮೆ ತೆಗೆದು ಮತ್ತೊಮ್ಮೆ ನಿಧಾನವಾಗಿ ಪರಿಶೀಲನೆ ಮಾಡಿ ಓದಿ ನೋಡಿ. ಅದರಲ್ಲಿ ನಿಮ್ಮ ಕೆಲವೊಂದಿಷ್ಟು ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳು ಕಾಣ್ಬೋದು, ಇಲ್ಲ ಒಂದು ಒಳ್ಳೆಯ ಸ್ಪಷ್ಟತೆ ಕಾಣ್ಬೋದು, ಇಲ್ಲ ನಿಮ್ಮನ್ನು ಯಾರು ತಪ್ಪು ಅಂತ ಹೇಳ್ತಾ ಇದ್ದಾರಲ್ಲ ಅವರಿಗೆ ನೀವು ಉತ್ತರ ಕೊಡುವಂಥ ಒಂದು ಆತ್ಮವಿಶ್ವಾಸ ಬರುತ್ತೆ. ಯಾಕಂದರೆ ಅದರಲ್ಲಿ ತಪ್ಪಿಲ್ಲ, ಆದರೆ ಅವರು ಮೇಲ್ಮುಖವಾಗಿ ಅದರಲ್ಲಿ ಪರಿಶೀಲನೆ ಮಾಡಿ ಇದು ತಪ್ಪು ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಅದನ್ನು ಕೂಲಂಕುಷವಾಗಿ ಇನ್ನೊಮ್ಮೆ ಪರಿಶೀಲಿಸಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದು ನಿಮ್ಮ ಒಂದು ಯಾವುದೇ ರೀತಿ ಅಂದರೆ ಪ್ರೊಫೆಷನಲ್ ವಿಚಾರ ಆಗಿರ್ಬೋದು, ಒಂದಿಷ್ಟು ಲೆಕ್ಕಪತ್ರದ ವ್ಯವಹಾರಗಳಲ್ಲಾಗಿರ್ಬೋದು, ಇಲ್ಲ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸುತ್ತು ಹರಿತಾ ಇದ್ದೀರಾ ಅಂದರೆ ಇಲ್ಲಿ ಒಂದಿಷ್ಟು ಅವ್ರು ಮೇಲ್ಮುಖವಾಗಿ ನೋಡಿ ಅದು ಆಗಲ್ಲ ಹೀಗಲ್ಲ ಅಂತ ಹೇಳಿರ್ಬೋದು. ಆದರೆ ನೀವೊಂದಿಷ್ಟು ಕುಳಿತು ಓದಿ, ಇಲ್ಲ ಬೇರೆಯವ್ರ ಹತ್ರ ಅದನ್ನು ಓದಿಸಿ ತಿಳಿದುಕೊಳ್ಳಿ, ಮುಂದುವರಿರಿ. ಖಂಡಿತ ಅದರಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ, ಖಂಡಿತ ನಿಮ್ಗೆ ಅದರಲ್ಲಿ ಒಂದು ಸ್ಪಷ್ಟವಾದ ದಾರಿ ಸಿಗುತ್ತೆ ಅನ್ನೋದು ಬಾಬಾ ಇಲ್ಲಿ ಹೇಳ್ತಾ ಇದೆ. ಅಂದರೆ ನಿಮಗೆ ಕಾಣಿಸ್ತಾ ಇರೋದು ಗುರುವಿಗೆ ಕಾಣಿಸ್ತಾ ಇದೆ. ಯಾಕಂದರೆ ನೀವು ಅವರ ಶರಣದಲ್ಲಿದ್ದೀರಲ್ವ ಈಗ. ಅಂದರೆ ಹೀಗಾಗ್ಬಿಡ್ತು ನಂಗೆ ಮೋಸ, ಇಲ್ಲ ಅವ್ರು ಯಾಕೆ ಈ ಥರ ಮಾಡಿದರು ನಂಗೆ ಗೊತ್ತಾಗಲಿಲ್ಲ, ನಾನೆಲ್ಲ ಸರಿಯಾಗಿ ಕೊಟ್ಟಿದ್ದೆ ಆದರೆ ಅದರಲ್ಲಿ ತಪ್ಪಾಗಿದ್ದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ, ಈ ರೀತಿ ಒಂದಿಷ್ಟು ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಇದ್ದಾವೆ ಅಲ್ವಾ? ಅದಕ್ಕೆ ನನಗೆ ಯಾಕೆ ಹೇಗಾಯಿತು ಅಂತ ಗುರುವಿನಲ್ಲಿ ಮರು ಪ್ರಶ್ನೆ ಇಟ್ಟಿದ್ದೀರಾ, ಅವರ ಶರಣದಲ್ಲಿ ಅದನ್ನು ಹಾಕಿದ್ದೀರಾ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅದನ್ನು ಮತ್ತೊಮ್ಮೆ ಮರುಪರಿಶೀಲಿಸು, ಆಗ ನಿನಗೆ ಒಂದಿಷ್ಟು ವಿಚಾರಗಳು ತಿಳಿಯುತ್ತೆ, ಸತ್ಯ ಹೊರಗೆ ಬರುತ್ತೆ, ಸ್ಪಷ್ಟತೆ ಸಿಗುತ್ತೆ. ಆಗ ನೀನು ಅಲ್ಲಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗುವ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತೆ. ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ನಿಮಗೆ ಒಂದು ವಿಚಾರವನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ.
ದೈಹಿಕವಾಗಿ ಮಾನಸಿಕವಾಗಿ ಒಂದು ಸಂಬಂಧದಲ್ಲಿ ನಿಮಗೆ ತುಂಬ ವೇದನೆ ಆಗ್ತಾಯಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ. ಹಾಗಂತ ಹೊರಗೆ ಬರೋಕ್ಕೂ ಆಗ್ತಾಯಿಲ್ಲ. ಯಾಕಂದರೆ ಒಂದಿಷ್ಟು ಜವಾಬ್ದಾರಿಗಳು ನಿಮ್ಮ ಮೇಲಿದೆ. ಅದು ನಿಮ್ಮ ಮಕ್ಕಳದ್ದಾಗಿರ್ಬೋದು, ಇಲ್ಲ ಇನ್ಯಾವುದೇ ರೀತಿ ನಿಮ್ಮ ತಂದೆ ತಾಯಿದ್ದಾಗಿರ್ಬೋದು, ಇಲ್ಲ ಅವ್ರು ಏನಾದರೂ ಅಂದ್ಕೊಳ್ತಾರಾ, ಅವ್ರಿಗೆ ಪ್ರಾಬ್ಲಮ್ಸ್ ಆಗುತ್ತಾ ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದೀರಾ. ಆದರೆ ಇಲ್ಲಿ ಇನ್ನೊಂದು ವಿಚಾರ ಯಾವ ರೀತಿ ಕನೆಕ್ಟ್ ಆಗ್ತಾಯಿದೆ ಅಂದರೆ, ಅತಿಯಾಗಿ ಆ ನೋವನ್ನು ಸಹಿಸ್ಕೊಳ್ಳೋದು ಕೂಡ ಎಲ್ಲೋ ಒಂದು ರೀತಿಲಿ ನಿಮ್ಮ ಮಾನಸಿಕ ರೋಗ ಅನ್ನೋ ರೀತಿಲಿ ಬರ್ತದೆ. ಯಾಕಂದರೆ ಯಾರದ್ದೋ ಒಂದು ಜವಾಬ್ದಾರಿಗೋಸ್ಕರ ನೀವು ತುಂಬ ನೋವನ್ನು ಅಲ್ಲಿ ಸಹಿಸ್ಕೊಳ್ತಾ ಇದ್ದೀರ. ಆ ಜವಾಬ್ದಾರಿಯನ್ನು ನೀವು ನಿರ್ವಹಿಸ್ಬೋದು ಆ ನೋವನ್ನು ಎದುರಿಸುವ ಮೂಲಕ. ಆ ನೋವು ಕೊಡ್ತಾ ಇರೋರನ್ನು ಎದುರಿಸಿ ಅಲ್ಲೊಂದಿಷ್ಟು ನಿಮ್ಮ ಬೆಲೆಯನ್ನು ತಿಳ್ಕೊಂಡು, ನಿಮ್ಮ ಸ್ವಮೌಲ್ಯವನ್ನು ಅರ್ಥಕೊಂಡು ಅದರಿಂದ ಹೊರಗೆ ಬರ್ತಿರೋ, ಇಲ್ಲ ಅವ್ರಿಗೆ ಪಾಠ ಕಲಿಸ್ತಿರೋ, ಇಲ್ಲ ಸ್ವಲ್ಪ ಅಲ್ಲಿ ಒಂದು ಅಂತರವನ್ನು ಉಂಟು ಮಾಡಿಕೊಂಡು ಒಂದಿಷ್ಟು ನಿಮಗೆ ಮತ್ತು ಆ ಸಂಬಂಧಕ್ಕೆ ಸಮಯ ಕೊಡ್ತಿರೋ, ಇದು ಮಾಡಿದರೂ ಕೂಡ ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಿಸ್ಬೋದು. ಆದರೆ ನೀವು ಆ ಕಷ್ಟ, ಆ ನೋವು, ಆ ಮಾನಸಿಕ ದೈಹಿಕ ವೇದನೆಯನ್ನು ಸಹಿಸ್ಕೊಂಡೇ ನಾನು ಆ ಜವಾಬ್ದಾರಿಯನ್ನು ಪೂರ್ಣಗೊಳಿಸ್ಕೊಳ್ತೀನಿ ಅಂದರೆ ಇದು ನಿಮ್ಮ ಆಯ್ಕೆ ಆಗಿರುತ್ತೆ. ಯಾಕಂದರೆ ಸಾಕಷ್ಟು ಅವಕಾಶಗಳು, ಸಾಕಷ್ಟು ತಿರುವುಗಳು ನಿಮ್ಮ ಎದುರಿಗೆ ಬಂದರೂ ಕೂಡ ನೀವು ಅದನ್ನು ಅಲ್ಲಗಳಿತಾ ಇದ್ದೀರಾ. ಅಂದರೆ ಇದನ್ನು ದೇವರ ಕೃಪೆ ಅಂತಾರೆ, ಗುರುವಿನ ಕೃಪೆ ಅಂತಾರೆ. ಅವ್ರು ನಿಮಗೆ ದಾರಿ ತೋರಿಸಿದ್ರು, 10 ದಾರಿಗಳನ್ನು ತೋರಿಸಿದ್ರು ಕೂಡ ನೀವು ಅದನ್ನು ಇಗ್ನೋರ್ ಮಾಡಿ, ನಾನು ತೊಗೊಂಡಿದ್ದ ತೀರ್ಮಾನನೇ ಸರಿ ಇದೆ, ಈಗ ನನ್ನ ಮೇಲೆ ಒಂದು ಜವಾಬ್ದಾರಿ ಇದೆ, ಹಾಗಾಗಿ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ಅದರಿಂದ ಏನಾಗ್ತಾ ಇದೆ ಅಂದರೆ, ನೀವು ಮತ್ತೆ ಮಾನಸಿಕ ದೈಹಿಕ ಹಿಂಸೆಗಳನ್ನು ಅಲ್ಲಿ ಅನುಭವಿಸ್ತಾ ಇದ್ದೀರಾ. ಆ ವೇದನೆಯನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅದನ್ನು ನುಂಗ್ಲಿಕ್ಕೂ ಆಗ್ತಾಯಿಲ್ಲ. ಆ ಹಂತದಲ್ಲಿ ನೀವು ನಿಂತಿದ್ದೀರ. ಇಲ್ಲಿ ನಿಮ್ಮ ಸ್ವಮೌಲ್ಯವನ್ನು ಮರ್ತಿದ್ದೀರ. ಅಂದರೆ ನಿಮ್ಮ ಆತ್ಮ, ನಿಮ್ಮ ದೇಹವನ್ನು ನೀವು ಕಡೆಗಣಿಸಿದಾಗ ಇಲ್ಲಿ ಈ ರೀತಿ ನೋವು ನಿಮಗೆ ತುಂಬಾ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನೀವು ನಿಮ್ಮ ಆತ್ಮ ಮತ್ತು ನಿಮ್ಮ ದೇಹ, ನಿಮ್ಮ ಒಂದಿಷ್ಟು ಆತ್ಮಸಾಕ್ಷಿ ಏನಿರುತ್ತೆ ಅದ್ರ ಬಗ್ಗೆಯೂ ಕೂಡ ನೀವು ಸ್ವಲ್ಪ ಗಮನ ಹರಿಸ್ಬೇಕು, ಕಾಳಜಿ ಮಾಡಬೇಕು, ಗೌರವ ಕೊಡಬೇಕು. ಇಲ್ಲದೇ ಇದ್ದರೆ ಅದು ಹೊರಗಿನವರು ಕೊಡ್ತಾರೆ ಅನ್ನೋದನ್ನು ನಿರೀಕ್ಷೆ ಮಾಡೋದು ತಪ್ಪಾಗ್ಬಿಡುತ್ತೆ. ಅಂದರೆ ಅದನ್ನು ಅವರು ಕೊಡೋದಿಲ್ಲ. ನಿಮ್ಮ ಬಗ್ಗೆ ಯಾವಾಗ ಒಂದು ಅಭಿಪ್ರಾಯ ಇರುತ್ತೋ ಅದು ಹೊರಗಿನಿಂದನೂ ಕೂಡ ನಿಮಗೆ ಸಿಗುತ್ತೆ. ಕೆಲವರ ಒಂದು ಎನರ್ಜಿ ಪ್ರಕಾರ ನಿಮ್ಮ ಪರಿಶ್ರಮ ವ್ಯರ್ಥ ಆಗಿಲ್ಲ, ಆದರೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಪರಿಶ್ರಮ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಫಲ ಕಾಣಿಸ್ತಾ ಇಲ್ಲ. ಯಾಕಂದರೆ ನೀವು ಯಾರಿಗೋಸ್ಕರ ಒಂದು ಪರಿಶ್ರಮ ಪಡ್ತಾ ಇದ್ದೀರಲ್ವ, ಅವರು ಅದಕ್ಕೆ ಅರ್ಹರಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೂ ನಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ನೀವು ಅದನ್ನೆಲ್ಲ ಸಹಿಸ್ಕೊಂಡು ಮಾಡ್ತಿದ್ರೆ. ಆದರೆ ಕೆಲವೊಂದು ಸಾರಿ ಇಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ಯಾವ ರೀತಿ ನಿಮಗೆ ಕನೆಕ್ಟ್ ಆಗಿ ಹೇಳ್ತದೆ ಅಂದರೆ, ಆ ಸಹಿಸ್ಕೊಳ್ಳೋದು ನಿಮ್ಮ ಒಂದು ತೀರ್ಮಾನ ಆಗಿದೆ, ಸಹಿಸ್ಕೊಳ್ಳೇಬೇಕು ಅಂತ ಏನಿಲ್ಲ. ನೀವು ಅದರಿಂದ ಹೊರಗೆ ಬಂದ ಮೇಲೂ ಕೂಡ ನಿಮ್ಮ ಜೀವನದಲ್ಲಿ ಹೊಸ ಒಂದು ಪ್ರಾರಂಭ ಆಗೋ ಭಾಗ್ಯ ನಿಮ್ಮದಾಗಿದ್ದರೆ ಅದಕ್ಕೆ ನೀವೇ ತಾನೇ ಬ್ಲಾಕೇಜ್ಗಳನ್ನು ತಂದು ಕೊಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಮನಸ್ಸಿನ ಗೊಂದಲದ ನಂತರ ಸ್ಪಷ್ಟತೆ ಖಂಡಿತ ಸಿಗುತ್ತೆ ಕೆಲವೊಂದು ವಿಚಾರಗಳಲ್ಲಿ. ಹಾಗಾಗಿ ಒಂದಿಷ್ಟು ಹಳೆಯ ಒಂದು ನಿರಾಸೆಯಲ್ಲಿ ಹೆಚ್ಚು ಕಾಲ ನೀವು ಸಿಲುಕಿ ಹಾಕಿಕೊಳ್ಳೋದು ಬೇಡ. ನಿಮ್ಮ ಮುಂದೆ ಬರುವ ಅವಕಾಶಗಳನ್ನು ನಿರ್ಲಕ್ಷಿಸೋದು ಬೇಡ. ಒಂದು ಸರಿ ಮುಂದುವರೆದು ನೋಡಿ ಅಲ್ವಾ, ತಪ್ಪು ಸರಿ ನಂತರ ಗೊತ್ತಾಗತ್ತೆ. ಅದು ಅಂದರೆ ಈಗ ಒಂದು ಕೆರೆಯ ದಡದ ಮೇಲೆ ನಿಂತು ಕೆರೆಯ ಆಳವನ್ನು ಅಳಿಯೋದು ಎಷ್ಟು ಚೆನ್ನಾಗಿರುತ್ತೆ. ನೀವು ಒಂದೊಂದು ಸರಿ ಯೋಚಿಸ್ಬೇಕಾಗತ್ತಲ್ವ. ಎಲ್ಲವನ್ನು ಒಂದೇ ತಕಡಿಯಲ್ಲಿ ಹಾಕಿ ತೂಗಕ್ಕಾಗೋದಿಲ್ಲ. ಕೆಲವೊಂದು ಸರಿ ಸಮಯ, ಅವಕಾಶ, ಪರಿಸ್ಥಿತಿ, ಜನರು, ಸಹಾಯ ಎಲ್ಲವನ್ನು ನೀವು ಪರಿಗಣನೆಗೆ ತಗೊಳ್ಬೇಕಾಗತ್ತೆ. ಹಾಗಾಗಿ ಕೆಲವೊಂದು ಅವಕಾಶಗಳನ್ನು ತುಂಬಾ ಇಲ್ಲ ತುಚ್ಛ ಅನ್ನೋ ರೀತಿಲಾಗಿರ್ಬೋದು, ಇಲ್ಲ ಅದು ನನಗೆ ಸರಿ ಹೊಂದೋದಿಲ್ಲ ಅನ್ನೋ ರೀತಿಲಾಗಿರ್ಬೋದು, ನನ್ನ ಸ್ಟೇಟಸ್ಸಿಗೆ ಅದಲ್ಲ ಅನ್ನೋದೇ ರೀತಿಲಾಗಿರ್ಬೋದು, ನನಗದು ಅಡ್ಜಸ್ಟ್ ಆಗೋದಿಲ್ಲ ಅನ್ನೋ ರೀತಿಲಾಗಿರ್ಬೋದು, ಕೆಲವೊಂದು ಅವಕಾಶಗಳನ್ನು ದೂರ ತಳ್ತಾ ಇದ್ದೀರಾ. ಇಲ್ಲ ಅದರಲ್ಲಿ ನಿಮಗಿಷ್ಟ ಇಲ್ಲದೆ ಇರೋರು ಇದ್ದಾರೆ ಅನ್ನೋ ರೀತಿಲಿ ಒಂದು ಕಾರಣ ಹೇಳಾಗಿರ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ಅದು ಒಂದು ದಾರಿಯಾಗಿದೆ, ಒಂದು ಅವಕಾಶ ಆಗಿದೆ. ಅದನ್ನೊಮ್ಮೆ ಪ್ರಯತ್ನಿಸಿ ನೋಡಲೇಬೇಕು. ಯಾಕಂದರೆ ಅದರಿಂದ ನಿಮಗೆ ಸಾಕಷ್ಟು ದಾರಿಗಳು ತೆರೆದುಕೊಳ್ಳೋ ಅವಕಾಶ ಕೂಡ ಇರುತ್ತೆ. ಹಾಗಾಗಿ ಅಂದರೆ ಒಂದು ಹಿಡನ್ ಗಿಫ್ಟ್ ಅಂತ ಇರ್ತದಲ್ಲ, ಅದರಲ್ಲಿ ಆ ಅವಕಾಶನೂ ಕೂಡ ಇರುತ್ತೆ. ಹಾಗಾಗಿ ಒಮ್ಮೆ ನಾನು ಏನಾದರೂ ಅವಕಾಶನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂದರೆ ಅದರಲ್ಲಿ ಭಯ ಪಡೋದಕ್ಕಿಂತ, ಆತಂಕ ಪಡೋದಕ್ಕಿಂತ ಒಮ್ಮೆ ಅದನ್ನು ಪರಿಶೀಲಿಸಿ ನೋಡಿ, ಒಮ್ಮೆ ಪ್ರಯತ್ನ ಪಟ್ಟು ನೋಡಿ. ನಂತರ ಅಂದರೆ ಪ್ರಯತ್ನ ಪಟ್ಟಾಗ ಏನಾದರೂ ಆಗ್ಬಿಡುತ್ತಾ ಅಂತೇಳಿ ಭಯದಿಂದ ನೀವು ನಿಂತರೆ ಖಂಡಿತ ನಿಮ್ಮಿಂದ ಯಾವುದೇ ಕೆಲಸ ಆಗೋದಿಲ್ಲ. ಅಂದರೆ ನೀವು ಕೆರೆಯಲ್ಲಿ ನಿರರ್ಗಳವಾಗಿ ಈಜಬೇಕು ಅಂದರೆ ನೀವು ಸ್ವಲ್ಪ ಈಜನ್ನು ಕಲಿಬೇಕು. ಅಂದರೆ ಆ ಕಾಲುಗಳಿಗೆ ನೀರಿನ ಸ್ಪರ್ಶ, ಕೆರೆಗೆ ಇಳಿಬೇಕು. ಇಳಿತು ಒಂದು ಪ್ರಾಮಾಣಿಕ ಪ್ರಯತ್ನದ ಮೂಲಕ ಒಂದು ಈಜೋದನ್ನು ಕಲಿಬೇಕು ಅಲ್ವಾ. ಮೊದಲಿಗೆ ನಿಮಗೆ ಅನುಭವ ಕಷ್ಟ ಆಗುತ್ತೆ, ಹಾಗೆ ಒಂದಿಷ್ಟು ಉಸಿರುಗಟ್ಬೋದು ನೀರಲ್ಲಿ. ಆದರೆ ಅಲ್ಲಿ ಒಬ್ಬರು ಮಾರ್ಗದರ್ಶಕರು ಅಂತ ಇದ್ದೇ ಇರ್ತಾರೆ, ನಿಮಗೆ ಸ್ವಲ್ಪ ಗೈಡ್ ಮಾಡಿ ನಿಮಗೆ ಈಜೋದನ್ನು ಕಲಿಸ್ತಾರೆ. ಅದು ಬಿಟ್ಟು ಕೆರೆಯ ದಂಡೆಯ ಮೇಲೆ ನಿಂತ್ಕೊಂಡು ಅದರ ಆಳವನ್ನು ಅಳಿಯೋದು ಸರಿ ಇರೋದಿಲ್ಲ. ಅಂದರೆ ಅದರಲ್ಲಿ ಒಬ್ಬರು ಆಗಲೇ ಈಜಾಡ್ತಾ ಇರ್ತಾರೆ, ಅದೇನು ಮಹಾನ್ ಬಿಡು ಅನ್ನೋ ರೀತಿಲಿ ನೀವು ಮಾತನಾಡೋದಾಗಿರ್ಬೋದು. ಕೆರೆ ದಂಡೆ ಮೇಲೆ ಕುಳಿತು ಇದು ನಿಮ್ಗಾಗಿರ್ಬೋದು, ನಿಮ್ಮ ಎದುರಿಗಿರೋದಾಗಿರ್ಬೋದು, ಎರಡೂ ರೀತಿ. ಯಾಕಂದರೆ ಇದು
ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ವ್ಯಕ್ತಿತ್ವಕ್ಕೂ ಅನ್ವಯಿಸ್ಬೋದು, ನಿಮ್ಮ ಎದುರಿಗಿರೋರ ವ್ಯಕ್ತಿತ್ವವನ್ನು ಇದು ಅನ್ವಯಿಸ್ಬೋದು. ಹಾಗಾಗಿ ನಿಮಗೆ ನೀವು ಅದನ್ನು ಕನ್ವರ್ಟ್ ಮಾಡ್ಕೊಂಡು ತೊಗೊಂಡು ಅದರಲ್ಲಿ ಒಂದಿಷ್ಟು ಪಾಠವನ್ನು ಕಲಿತು ಅಲ್ಲಿಂದ ಹೊರಗೆ ಬನ್ನಿ. ಹೊರಗೆ ಬನ್ನಿ ಅಂದರೆ ಸಂಬಂಧವನ್ನೇ ಬಿಟ್ಟು ಹೊರಗೆ ಬನ್ನಿ ಅಂತ ಅಲ್ಲ. ಅಂದರೆ ನೀವೊಂದಿಷ್ಟು ಅದರಲ್ಲಿ ಏನು ತುಂಬ ಅಂಟ್ಕೊಂಡಿದ್ದೀರೋ, ಇಲ್ಲ ತುಂಬ ನಂಬಿದಿರೋ, ಇಲ್ಲ ಅದು ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಇದ್ದರೂ ಆ ವಿಚಾರಗಳಿಂದ ಹೊರಗೆ ಬನ್ನಿ. ಸ್ವಲ್ಪ ಶಾಂತಿ ಸಿಗುತ್ತೆ. ಆಗ ನಂತರ ನೀವು ಕೆಲವು ತೀರ್ಮಾನಗಳನ್ನು ತಗೊಳ್ಬೋದು. ಹಾಗಾಗಿ ಇಲ್ಲಿ ನೀವೇನೇ ಮಾಡಬೇಕು ಅಂದರೆ ಒಂದು ಗುರುವಿನ ಅವಶ್ಯಕತೆ ಇದೆ. ಅದು ನಿಮಗೆ ಈಗಾಗಲೇ ಸಿಕ್ಕಿದೆ. ಖಂಡಿತ ಒಳ್ಳೆಯದಾಗತ್ತೆ. ಮನುಷ್ಯರು ಅಂದಮೇಲೆ ಸಮಸ್ಯೆಗಳು ನೂರಾರು ಇರ್ತವೆ. ಅದನ್ನು ಎದುರಿಸ್ತಾ ಮುಂದೆ ಹೋಗೋದೆ. ಅಂದರೆ ಈಗ ಒಂದು LKG ಮಗು ಸೇರಿಸಿದ್ದೀರಾ ಅಂದರೆ ಅದು ಅಲ್ಲೇ ಇರುತ್ತಾ? ಇಲ್ಲ ತಾನೇ. ಅದಕ್ಕೆ ದಿನನಿತ್ಯ ಗೈಡ್ ಮಾಡ್ತೀರಾ. ದಿನನಿತ್ಯ ನೀವೇ ಕೈ ಹಿಡಿದು ಬರೆಸ್ತೀರಾ. ಅದು ಅಳುತ್ತೆ, ಸ್ವಲ್ಪ ಹೊತ್ತು ನಿದ್ದೆ ಮಾಡುತ್ತೆ, ಆದರೂ ಕೂಡ ನೀವು ಅದನ್ನು ಸಂಭಾಳಿಸ್ತೀರಾ. ಅದಕ್ಕೆ ಹೇಗೇಗೋ ಮಾಡಿ ಅದನ್ನು ಒಂದಿಷ್ಟು ಆಕರ್ಷಣೆಗೆ ಒಳಪಡಿಸಿ ಅದಕ್ಕೆ ಪಾಠ ಹೇಳ್ಕೊಡ್ದು ಎಲ್ಲ ಮಾಡ್ತೀರಾ. ಅದೇ ಥರ ಗುರುವು ಕೂಡ ಇಲ್ಲಿ ಬದುಕಿನ ಈ ಜೀವನದ ಒಂದಿಷ್ಟು ಪಾಠಗಳನ್ನು ನೀವು ಕಲಿತ ಮೇಲೆ ಮುಂದೆ ಹೋಗಲೇಬೇಕು ನೀವಲ್ವಾ, ಒಳ್ಳೆಯದನ್ನು ಪಡ್ಕೊಳ್ಬೇಕು. ಅದೇ ರೀತಿ ನಿಮಗೆ ಪಾಠ ಅವರು ತನ್ನ ಮಗು ದಾರಿ ತಪ್ಪಾರ್ದು, ದಿಕ್ಕು ತಪ್ಪಾರ್ದು, ಅದಕ್ಕೊಂದು ಒಳ್ಳೆಯ ಜೀವನವನ್ನು ಕೊಡಬೇಕು, ದಡ ಸೇರಿಸಬೇಕು ಅಂದರೆ ಇಲ್ಲಿ ಗುರುವು ಕೂಡ ನಿಮ್ಮ ಪರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ನಿಮ್ದು ಯಾವುದೋ ಜನ್ಮದ ಪುಣ್ಯವ ಅಂತ ಹೇಳಿ ಕಾಣಿಸ್ತಿದೆ. ಹಾಗಾಗಿ ಕೆರೆಯ ದಂಡೆಯ ಮೇಲೆ ನಿಂತ್ಕೊಂಡು ನೀವು ಕೆರೆಯ ಆಳವನ್ನು ಅಳೆಯೋದಲ್ಲ, ಅದರ ಇಳಿದ ಮೇಲೆ ಅದರ ಆಳ ನಿಮಗೆ ತಿಳಿಯೋದು. ಹಾಗಾಗಿ ಕೆಲವೊಂದು ಅವಕಾಶಗಳು ನಿಮ್ಮ ಎದುರಿಗಿದ್ದಾವೆ. ಮುಂದುವರಿರಿ ಧೈರ್ಯವಾಗಿ. ಗುರುವಿಗೆ ಸಮರ್ಪಣೆ ಮಾಡಿ. ಏನಾದರೂ ಭಯ ಇದ್ದರೆ ಖಂಡಿತ ಅವರಲ್ಲೊಂದು ಪಾಠ ಕಲಿಸ್ತಾರೆ, ಹಾಗೆ ಒಂದು ದಾರಿಯನ್ನು ತೆರೆದುಕೊಡ್ತಾರೆ. ಏನೇ ಆದರೂ ಅದಕ್ಕೆ ಕಾರಣ ಇಲ್ಲದೆ ಆಗಿಲ್ಲ, ಏನೋ ಒಂದು ಯೋಜನೆ ಇದೆ ನನ್ನ ಗುರುವಿನದ್ದು ಅನ್ನೋ ರೀತಿಲಿ ನೀವು ನಂಬಿಕೆ ಇಟ್ಟು ಅದನ್ನು ಮುಂದೆ ಹೋದಾಗ ಖಂಡಿತ ಆ ಗುರುವು ಅದರ ಭಾರವನ್ನು ಹೊತ್ತಿರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನೀವು ಸಾಕ್ತಾ ಇರ್ತೀರ ಅಷ್ಟೇ. ಅಂದರೆ ಅವ್ರು ನಿಮ್ಮ ಜೊತೆಗೆ ಇರ್ತಾರೆ, ರಕ್ಷಣೆಯಾಗಿ ನಿಮ್ಮ ಹಿಂದೆ ಇರ್ತಾರೆ, ಗುರುವಾಗಿ ನಿಮ್ಮ ಮುಂದೆ ಇರ್ತಾರೆ. ಅದೇ ರೀತಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗಂತ ಅವಕಾಶಗಳನ್ನು ನಿರ್ಲಕ್ಷಿಸೋದು ಬೇಡ. ಹಾಗಂತ ತಾಳ್ಮೆ ಕಳೆದುಕೊಂಡು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ. ಒಂದು ಅವಕಾಶ ಬಂತು ಅಂಥೇಳಿ ಅದರಲ್ಲಿ ನೀವು ಮುಂದುವರೆದ್ರಿ, ಅಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂಥೇಳಿ ತಾಳ್ಮೆ ಕಳ್ಕೊಂಡು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ನಿಮ್ಮನ್ನು ಇತರರೊಂದಿಗೆ ಹೋಲಿಸುವ ಅಭ್ಯಾಸ ಕಡಿಮೆ ಮಾಡಿದರೆ ಮನಸ್ಸಿಗೆ ತಾನಾಗಿ ಶಾಂತಿ ಸಿಗುತ್ತೆ. ಹಾಗೆ ಜೀವನದಲ್ಲಿ ಒಂದಿಷ್ಟು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ ಒಂದು ಸ್ಪಷ್ಟತೆ ಕೂಡ ಸಿಗತ್ತೆ. ಹಾಗೆ ನೀವು ಬಿಡಲು ಸಿದ್ಧರಾಗಿರುವ ನೋವೇ ನಿಮ್ಮ ಹೊಸ ಜೀವನಕ್ಕೆ ದಾರಿಯಾಗತ್ತೆ. ಅಂದರೆ ಯಾವ ನೋವನ್ನು ನಾನು ಇವತ್ತಿನಿಂದ ಬಿಡ್ತೀನಪ್ಪ ಅಂತೇಳಿ ಅಂಟ್ಕೊಂಡ್ಬಿಟ್ಟಿದ್ದೀರ, ಅದಕ್ಕೆ ಬಿಟ್ಬಿಡ್ತೀನಿ, ಅದರಿಂದ ನನಗೇನು ಪ್ರಯೋಜನ ಆಗಿಲ್ಲ ಅಂತೇಳಿ ನೀವು ಅಂದ್ಕೊಳ್ತೀರ, ಆವತ್ತಿನ ಕ್ಷಣವೇ ನಿಮ್ಮ ಜೀವನಕ್ಕೆ ಹೊಸ ದಾರಿ ಸಿಗತ್ತೆ. ದೃಷ್ಟಿಕೋನ ಬದಲಾದಾಗ ಅದೇ ಪರಿಸ್ಥಿತಿ ಹೊಸ ಅವಕಾಶವಾಗಿ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಈ ಸಮಯ ನಿಮ್ಮೊಳಗಿನ ಶಕ್ತಿ, ನಂಬಿಕೆ ಮತ್ತು ಆಸೆಯನ್ನು ಮತ್ತೆ ಎಬ್ಬಿಸುವ ಸಮಯ ಬಂದಿದೆ. ಅದನ್ನು ನೀವು ಜಾಗೃತಗೊಳಿಸಿ. ಇಲ್ಲಿ ಒಂದು ಈ ಎನರ್ಜಿಗಳ ಸಂಯೋಜನೆ ಏನು ಹೇಳುತ್ತೆ ಅಂದರೆ, ನಿರಾಶೆಯಿಂದ ಆಶೆಯ ಕಡೆಗೆ ನಿಂತಿರುವ ಸ್ಥಿತಿಯಿಂದ ಹೊಸ ಆರಂಭದ ಕಡೆಗೆ, ಏಕಾಂತದಿಂದ ಸಂತೋಷ ಮತ್ತು ಬೆಂಬಲದ ಕಡೆಗೆ ಜೀವನ ನಿಧಾನವಾಗಿ ಸಾಗ್ತಾ ಇದೆ ನಿಮ್ದೀಗ. ನಿಮಗೆ ಒಂದಿಷ್ಟು ಕಾಣ್ತಾ ಇಲ್ಲ ವಿಚಾರಗಳು, ಅವು ಆಶೀರ್ವಾದಗಳ ರೂಪದಲ್ಲಿ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸ್ಪಷ್ಟತೆಯನ್ನು ತರಲಿಕ್ಕೆ ಸಿದ್ಧತೆ ನಡೆಸಿದೆ ಅನ್ನೋ ರೀತಿಯಲ್ಲಿ ಕೂಡ ಬರ್ತದೆ. ಇದು ಖುಷಿಯ ವಿಚಾರ. ಇಲ್ಲಿ ಒಂದು ಅಂತರ ಅಂತೂ ಕಾಣಿಸ್ತಾ ಇದೆ ಇಬ್ಬರ ಮಧ್ಯೆ. ಆದರೆ ಇಲ್ಲಿ ಗುರು ಹೇಳ್ತಾ ಇದ್ದಾರೆ ಅವರಲ್ಲಿ, ಯಾಕಂದರೆ ಪ್ರಾರ್ಥನೆ ಹೋಗಿದೆ ನಿಮ್ಮದು, ಅಂದರೆ ಅಲ್ಲಿ ಏನೋ ಒಂದು ರೀತಿಯಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಸಂಕಲ್ಪ ಮಾಡ್ತಾ ಇರ್ಬೋದು. ಅವರಿಗೋಸ್ಕರ ಅವ್ರು ನನ್ನ ಜೀವನಕ್ಕೆ ಮರಳಿ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ ಇಲ್ಲಿ ಒಂದು ಯಾವ ರೀತಿ ಒಂದು ಯೋಜನೆ ನಡೀತಾ ಇದೆ ಅಂದರೆ, ಇಲ್ಲಿ ಏನಾದರೂ ಒಂದು ಚಮತ್ಕಾರ ನಡಿಬೋದು. ಆದರೆ ಇಲ್ಲಿ ಒಂದು ಸಾರಿ ನೀವು ಅವರ ಹತ್ರ ಸಮಾಧಾನವಾಗಿ ಕೂಲಂಕುಷವಾಗಿ ಕುಳಿತು ಮಾತನಾಡಿ. ಅಂದರೆ ಇಲ್ಲಿ ಸುತ್ತುವರೆದ ಎನರ್ಜಿ ಬೇರೆ ಯಾರದ್ದು ಇರಬಾರ್ದು, ನಿಮ್ಮಿಬ್ಬರದ್ದೇ ಇರಬೇಕು ಅನ್ನೋ ರೀತಿಯಲ್ಲಿ ಕೂಡ ಕೆಲವರಿಗೆ ಕನೆಕ್ಟ್ ಆಗ್ತದೆ. ಅದು ಯಾವ ರೀತಿ ಸಂಬಂಧದಲ್ಲಿ ಅಂದರೆ, ಇಲ್ಲಿ ಗಂಡ ಹೆಂಡತಿ ಮಕ್ಕಳಿದ್ದಾರೆ, ಆ ಸಂಬಂಧದಲ್ಲಿ ಇಷ್ಟು ಸುತ್ತುವರೆದಿದೆ ಅಂಥ ಸಂಬಂಧಕ್ಕೆ ಇದು ತುಂಬ ಅನ್ವಯಿಸ್ತಾ ಇದೆ. ಒಂದಿಷ್ಟು ಆಸ್ತಿ ವಿಚಾರದಲ್ಲಿ ನೀವೇನು ಹೋರಾಟ ಮಾಡ್ತಾ ಇದ್ದೀರ, ಅದರಲ್ಲಿ ಒಂದಿಷ್ಟು ನಿಮ್ಮ ಪರವಾಗಿ ಏನು ನಿಮಗೆ ಸಿಗಬೇಕಲ್ವ, ಅದರ ಒಂದು ಸಿದ್ಧತೆ ನಡೀತಾ ಇದೆ. ಗುರುವು ನಿಮ್ಮ ಪ್ರಾರ್ಥನೆಯನ್ನು ದಿನನಿತ್ಯ ಕೇಳಿಸ್ಕೊಳ್ತಾ ಇದ್ದಾರೆ. ಖಂಡಿತ 3 ತಿಂಗಳ ಒಳಗೆ ಅದರಲ್ಲಿ ಬಹುದೊಡ್ಡ ಒಂದು ತಿರುವನ್ನು ಕಾಣ್ತೀರ. ಅದು ನಿಮಗೆ ಸಮಾಧಾನ ಕೊಡುತ್ತೆ, ಒಂದು ಸ್ಪಷ್ಟತೆ ನೀಡುತ್ತೆ. ಹಾಗೆ ನೀವು ಕೆಲವು ನಿರ್ಧಾರಗಳನ್ನು ಸರಿಯಾಗಿ ತಗೊಳ್ಳೋಕ್ಕೆ ನಿಮಗೆ ಸಹಾಯ ಕೂಡ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಂಬಿಕೆ ಇಡಿ. ಹಾಗೆ ಇಲ್ಲಿ ನೀವು ಆ ಜಾಗದಲ್ಲಿರುವ ಒಂದು ದೇವಿಯನ್ನು ಆರಾಧನೆ ಮಾಡಬೇಕು. ಅದಕ್ಕೆ ಸುತ್ತಮುತ್ತ ಇರುವ ಒಂದಿಷ್ಟು ಸಂಬಂಧಪಟ್ಟ ಒಂದು ಜಮೀನಲ್ಲಾಗಿರ್ಬೋದು, ಒಂದು ಯಾವುದೋ ಒಂದು ಜಾಗದಲ್ಲಾಗಿರ್ಬೋದು, ಅಲ್ಲಿ ಒಂದು ದೇವತೆ ಇದೆ. ಆ ದೇವತೆಯ ಆಶೀರ್ವಾದವನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲೇ ಬರ್ತಾ ಇದೆ. ನಿಂತಿರುವ ಒಂದಿಷ್ಟು ಬ್ಲಾಕೇಜ್ ಎನರ್ಜಿ ರಿಮೂವ್ ಆಗುತ್ತೆ ಅನ್ನೋ ರೀತಿಯಲ್ಲಿ, ಅಡೆತಡೆ ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಇಲ್ಲಿ ಕೆಲವೊಂದು ಯಾವ ರೀತಿ ಕನೆಕ್ಟ್ ಆಗ್ತದೆ ವಿಚಾರ ಅಂದರೆ,
ನೀವು ಬಹಳ ದಿನಗಳಿಂದ ಕಾಣದ ಒಂದು ಹೋರಾಟವನ್ನು ಎದುರಿಸ್ತಾ ಇದ್ದೀರಾ. ಹೊರಗೆ ನಗ್ತಾ ಇದ್ದೀರಾ, ಒಳಗೆ ನೋವು, ಗೊಂದಲ, ನಿರಾಸೆ ಮತ್ತು ಕತ್ತಲೆಯ ಅನುಭವ ನಿಮ್ಮಲ್ಲಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಆದರೆ ಈ ಎನರ್ಜಿಗಳು ಹೇಳ್ತಾ ಇರೋದು ಏನಪ್ಪ ಅಂದರೆ, ಈ ಕತ್ತಲೆ ಶಾಶ್ವತವಲ್ಲ, ಇದು ಕಳೆಯುತ್ತೆ. ಯಾಕಂದರೆ ಗುರುವಿನ ಶರಣದಲ್ಲಿದ್ದರೆ, ಗುರು ಅಂದ್ರೇ ಅರಿವು, ಬೆಳಕು ಅಲ್ವಾ, ಖಂಡಿತ ಕಳೆಯುತ್ತೆ. ನೀವು ನಂಬಿಕೆ ಇಡ್ಬೋದು. ದೇವರು ನಿಮ್ಮ ಜೀವನಕ್ಕೆ ಕಳುಹಿಸುತ್ತಿರುವ ಆಶೀರ್ವಾದವನ್ನು ಗಮನಿಸಿ. ಕೆಲವೊಮ್ಮೆ ಸುತ್ತುವರೆದು ಯಾವುದೋ ಒಂದು ರೂಪದಲ್ಲಿ ದೇವರು, ನೀವು ನಂಬಿದ ಗುರುವು ಆಗಾಗ ನಿಮ್ಮ ಜೀವನಕ್ಕೆ ಒಂದಿಷ್ಟು ಆಶೀರ್ವಾದದ ಸಂಕೇತಗಳನ್ನು ಕಳಿಸ್ತಾ ಇರ್ತಾರೆ. ಅಂದರೆ ಅದು ಒಂದಿಷ್ಟು ಏಂಜಲ್ಸ್ ನಂಬರ್ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ಸೆಳೆತ, ಅವಾಗಿ ಬಂದು ನಿಮ್ಮ ಹತ್ರ ಒಂದು ಆಹಾರವನ್ನು ಇಸ್ಕೊಂಡು ತಿನ್ನೋದಾಗಿರ್ಬೋದು. ಈ ರೀತಿ ಒಂದಿಷ್ಟು ವಿಚಾರಗಳು. ಹಾಗೆ ನೀವೊಂದಿಷ್ಟು ಗಿಡ, ಮರ, ಬಳ್ಳಿ, ಹೂಗಳನ್ನು ಪ್ರೀತಿ ಮಾಡೋದಾಗಿರ್ಬೋದು. ಇವೆಲ್ಲ ಎನರ್ಜಿ ಏನಾಗ್ತಾ ಇದೆ ಅಂದರೆ, ಅವು ದೇವರು ಕೊಟ್ಟ ಸೂಚನೆ. ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ಸಂರಕ್ಷಿಸಿ, ನಿಮ್ಮನ್ನು ಸರಿಯಾಗಿ ಗೈಡ್ ಮಾಡಿ, ಅವರೀಗ ಬಹಳ ಒಂದು ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ, ಇಲ್ಲ ಒಂದು ದಾರಿ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ನೀವು ಹೋಗಿ ಸಹಾಯ ಮಾಡಿ ಅವರಿಗೆ ಅನ್ನೋ ರೀತಿಯಲ್ಲಿ. ನೀವು ಅವುಗಳನ್ನು ನೋಡಿದಾಗ, ಅದು ಒಂದು ಕಾಮನ ಬಿಲ್ಲನ್ನೇ ಆಗಿರ್ಬೋದು, ನೀವು ನೋಡಿದಾಗ ಒಂದು ರೀತಿಯಲ್ಲಿ ನಿಮಗೆ ತುಂಬ ಖುಷಿಯಾಗುತ್ತೆ. ಒಂದು ಕ್ಷಣನಾದರೂ ನೀವು ನಿಮ್ಮ ಜೀವನದ ಎಲ್ಲ ದುಃಖಗಳನ್ನು ಮರೆತು ನಿಮ್ಮ ದೃಷ್ಟಿಯನ್ನು ಆ ಕಾಮನ ಬಿಲ್ಲಿನ ಬಣ್ಣಗಳ ಮೇಲಿಟ್ಟು ನೀವು ಒಂದು ಸ್ವಲ್ಪ ಹೊತ್ತು ಏನು ಹೀಲ್ ಆಗ್ತಿರಲ್ಲ, ಅದು ಆ ಪ್ರಕೃತಿ, ಆ ಬ್ರಹ್ಮಾಂಡ ನಿಮ್ಮನ್ನು ಹೀಲ್ ಮಾಡ್ತಾಯಿದೆ. ಖುಷಿ ಪಡ್ತಾ ಇದ್ರಲ್ಲ, ಅದು ಒಂದು ಹೂವನ್ನು ನೋಡಿದ ಮರುಕ್ಷಣ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ರೀತಿಯಲ್ಲಿ ಸಂತೋಷ ಮೂಡುತ್ತಲ್ಲ, ಆ ಹೂವು ನಿಮ್ಮನ್ನು ಹೀಲ್ ಮಾಡ್ತದೆ. ಈ ರೀತಿಯಾಗಿ ಒಂದು ಹಸುವಿಗೆ ಆಹಾರ ಕೊಟ್ಟ ತಕ್ಷಣ ಎಲ್ಲವನ್ನ ಮರೆತು ನೀವು ಅದನ್ನು ತಿನ್ನೋದನ್ನೇ ನೋಡ್ತಾ ಇರ್ತೀರಿ, ಗಮನಿಸ್ತಾ ಇರ್ತೀರಿ. ಅಂದರೆ ಆ ಕ್ಷಣ ನೀವು ನಿಮ್ಮ ಎಲ್ಲ ದುಃಖ, ಕಷ್ಟ, ಸಮಸ್ಯೆಗಳನ್ನು ಮರ್ತಿರ್ತೀರ. ಒಂದು ಕ್ಷಣ, ಆ ಕ್ಷಣ ನೀವು ಹೀಲ್ ಆಗ್ತಿರ್ತೀರ. ಅಂದರೆ ಇದೆಲ್ಲದೂ ನಿಮಗೆ, ನೀವು ನಂಬಿದ ಗುರುವು, ದೇವರು ಪ್ರಕೃತಿಯ ಮೂಲಕ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು, ಚಿಕಿತ್ಸೆ ಮಾಡ್ತಾ ಇರೋದು. ಅಂದರೆ ಇಲ್ಲಿ ನೀವು ವೈದ್ಯಕೀಯ ಚಿಕಿತ್ಸೆನ ತಗೊಳ್ಳೋದಷ್ಟೇ ಅಲ್ಲ, ಇಲ್ಲಿ ನಿಮಗೆ ಈ ಬ್ರಹ್ಮಾಂಡದ ಶಕ್ತಿಗಳು ಕೂಡ, ನೀವು ನಂಬಿದ ಗುರುವು, ದೇವರು ಕೂಡ ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಾರೆ, ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನೀವು ಅದನ್ನು ಗುರುತಿಸ್ಬೇಕಷ್ಟೇ. ಅಂದರೆ ಗುರುವು ನಿಮಗೋಸ್ಕರ ಏನೋ ಒಂದು ಆಶೀರ್ವಾದವನ್ನು ಕೊಡ್ತಾ ಇರ್ತಾರಲ್ವ, ಅದನ್ನು ನೀವು ಗಮನಿಸಬೇಕು. ಕೆಲವೊಮ್ಮೆ ಉತ್ತರ ಹೊಸ ವ್ಯಕ್ತಿಯ ರೂಪದಲ್ಲಿ ಬರ್ಬೋದು, ಹೊಸ ಅವಕಾಶದ ರೂಪದಲ್ಲಿ ಬರ್ಬೋದು, ಅಥವಾ ಬಹಳ ದಿನಗಳಿಂದ ಬಯಸಿದ ಒಂದು ಹೊಸ ವಸ್ತು ಅಥವಾ ಹೊಸ ಆರಂಭದ ರೂಪದಲ್ಲೂ ಬರುತ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ವೈಷ್ಣೋದೇವಿ ಯಾತ್ರೆ ಆಗಿರ್ಬೋದು, ಇಲ್ಲಾಂದರೆ ಒಂದು ಚೌಡೇಶ್ವರಿ ಅಥವಾ ಒಂದು ಯಲ್ಲಮ್ಮನ ದೇವಿಯ ಯಾತ್ರೆ ಆಗಿರ್ಬೋದು. ಈ ರೀತಿ ಒಂದು ಯಾತ್ರೆ ಹೋಗ್ತಾ ಇರುವ ಸೂಚನೆಯಲ್ಲಿ ಕಾಣಿಸ್ತಾ ಇದೆ. ಖಂಡಿತ ನಿಮ್ಮ ವಸ್ತುವಿನ ಬಗ್ಗೆ ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಗಮನ ಹರಿಸಿ, ಸುತ್ತಮುತ್ತ ಒಂದಿಷ್ಟು ಜನರನ್ನು ಗಮನಿಸಿ. ಯಾಕಂದರೆ ಒಂದೇ ರೀತಿಲಿ ನೀವು ನಿಮ್ಮದೇ ಆದ ರೀತಿಲಿ ಇದ್ದಾಗ ನಿಮ್ಮ ಸುತ್ತ ಒಂದಿಷ್ಟು ಏನಾದರೂ ವಿಚಾರಗಳು ನಡಿಬೋದು. ಅಂದರೆ ಅದು ಕೆಡಕಾಗತ್ತೆ ಅಂತಲ್ಲ, ಆದರೆ ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಅಲ್ವಾ. ಹಾಗೆ ಅದನ್ನು ಗಮನಿಸಿ, ಸುತ್ತುವರೆದು ನಿಮ್ಮ ಎನರ್ಜಿಯನ್ನು ಕಾಪಾಡ್ಕೊಳ್ಳಿ. ನೀವು ನಿಂತಿರುವಂತೆ ಕಾಣ್ತಾ ಇದೆಯಲ್ಲ, ಆ ವಿಚಾರ ನಿಮ್ಮ ಜೀವನವನ್ನು ಶಿಕ್ಷಿಸ್ತಾ ಇಲ್ಲ, ಅದು ನಿಮ್ಮನ್ನು ಹೊಸ ಅಧ್ಯಾಯಕ್ಕೆ ಸಿದ್ಧಗೊಳಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಈಗ ಹಳೆಯ ಒಂದು ಪುಟವನ್ನು ತಿರುವಿ ಹಾಕಿ ಹೊಸ ಪುಟದತ್ತ ಹೋಗುವ ಸಮಯ ಬಂದಿದೆ. ಈಗ ಕಾಣ್ತಿರುವ ವಿಳಂಬವೇ ಮುಂದೆ ದೊಡ್ಡ ಆಶೀರ್ವಾದಕ್ಕೆ ಕಾರಣವಾಗ್ಬೋದು. ಹಾಗೆ ನೀವೊಂದು ಈ ವಾರ ಆಗಿರ್ಬೋದು, ಮುಂದಿನ ವಾರ ಆಗಿರ್ಬೋದು, ಇಲ್ಲ ಈ ಒಂದು ಶ್ರಾವಣ ಮಾಸ ಶುರುವಾಗುತ್ತಲ್ಲ ಇನ್ನೇನು ಆರಂಭದಲ್ಲಿ, ಆ ಸಮಯದಲ್ಲಿ ನೀವೊಂದಿಷ್ಟು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಆಸ್ತಿ ಖರೀದಿಯ ವಿಚಾರಕ್ಕೆ ಸೈನ್ ಹಾಕ್ಬೋದು. ಇಲ್ಲ ಯಾವುದೋ ಒಂದು ಹಣಕಾಸು ಏನು ಸಮಸ್ಯೆಯಾಗಿ ನಿಂತಿತ್ತಲ್ಲ ವಿಚಾರ, ಅದರಲ್ಲಿ ನಿಮಗೆ ಪ್ರಗತಿ ಕಾಣುತ್ತೆ. ಅದು ಈ ತಿಂಗಳು ಪೂರ್ತಿ ಸಿದ್ಧ ಆಗುತ್ತೆ. ಅದಕ್ಕೋಸ್ಕರ ನೀವು ಬಾಬಾರವರ ಸ್ಮರಣೆ ಮಾಡಿ, ಓಂ ಸಾಯಿನಾಥಾಯ ನಮಃ ಅಂತ ಹೇಳಿ, ಓಂ ಶ್ರೀ ಸಾಯಿ ಶರಣಾಗತ ವತ್ಸಲಾಯ ನಮಃ ಅಂತೇಳಿ 33 ದಿನ ದಿನನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿ, ನಿಮ್ಮ ಯಾವ ಇಚ್ಛೆ ಕೈಗೂಡಬೇಕಿದೆಯಲ್ಲ ಅದು ಕೈಗೂಡಿಸಿ ಕೊಟ್ಟಿದ್ದಾರೆ ಗುರು ಅಂತೇಳಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ರೀತಿಯಲ್ಲಿ ನೀವು ಒಂದು ಅಫರ್ಮೇಷನ್ ಮಾಡಿ ಮಲಗಿ. ಖಂಡಿತ ಅದು ವಿಶ್ವಾಸವಾಗಿ ಬದಲಾಗತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗೆ ಇಲ್ಲಿ ಸರ್ವ್ ಅದರ್ಸ್ ಅನ್ನುವ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇರೋದ್ರಿಂದ, ನೀವು ಯಾರಿಗಾದರೂ ಮಾಡಿದ ಒಂದು ಸಣ್ಣ ಸಹಾಯ, ಒಂದು ಒಳ್ಳೆಯ ಮಾತು, ಒಂದು ಪ್ರಾರ್ಥನೆ ಅಥವಾ ಒಂದು ನಿಸ್ವಾರ್ಥ ಸೇವೆ ವ್ಯರ್ಥ ಆಗಿಲ್ಲ. ನೀವು ಲೋಕಕ್ಕೆ ಕೊಡುವ ಪ್ರೀತಿಯೇ ಬೇರೆ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತೆ. ನೀವು ಅಂದ್ಕೊಳ್ಬೋದು ಈ ಲೋಕದಲ್ಲಿ ತುಂಬ ಕೆಟ್ಟ ಜನರೇ ಇದ್ದಾರೆ ಅಂತೇಳಿ ನೀವು ಅಂದ್ಕೊಳ್ಬೋದು. ಇಲ್ಲಿ ಎಲ್ಲರಿಗೂ ಅವರದ್ದೇ ಆದ ಒಂದು ಪ್ರಾರಬ್ಧ ಕರ್ಮ ಕಾಡ್ತಾ ಇದೆ. ಹಾಗಾಗಿ ಇಲ್ಲಿ ನಿಮ್ಮಂಥ ಒಳ್ಳೆಯ ಜನರು ಇದ್ದಾರಲ್ವಾ, ಅದ್ರ ಮೇಲೆ ನೀವು ನಂಬಿಕೆ ಇಟ್ಟು ಸಹಾಯ ಮಾಡಿ.
ಮಾಡ್ತಾ ಇದ್ದೀರಲ್ವ, ಅದು ಯಾವುದೋ ವ್ಯರ್ಥ ಆಗಿಲ್ಲ ಅನ್ನೋ ರೀತಿಲಿ ಬರ್ತದೆ. ನೀವು ಸಹಾಯ ಮಾಡಬೇಕು ಅಂತಲೂ ಕೂಡ ಹವಣಿಸ್ತಾ ಇದ್ದೀರ, ಹಾಗೆ ಸಹಾಯನೂ ಕೂಡ ಮಾಡ್ತಾ ಇದ್ದೀರ. ಇದೆಲ್ಲದರ ಪುಣ್ಯ ನಿಮ್ಮ ಪೀಳಿಗೆಯನ್ನು ಕಾಯುತ್ತೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಅಂದರೆ ಅದು ಎಲ್ಲೂ ಹೋಗೋದಿಲ್ಲ. ಈಗೂ ಕೂಡ ನಿಮ್ಮ ಒಂದಿಷ್ಟು ಕರ್ಮಗಳನ್ನು, ದೋಷಗಳನ್ನು, ಒಂದು ಪ್ರಾರಬ್ಧವನ್ನು ಕಳೆಯೋದ್ರ ಜೊತೆಗೆ ಕೆಟ್ಟದನ್ನು ಹಾಗೆ ಒಳ್ಳೆಯದನ್ನು ಕೂಡುತ್ತೆ. ಹಾಗೆ ಅದು ಏನು ಒಳ್ಳೆಯದನ್ನು ಕೂಡಿಡ್ತಾ ಹೋಗ್ತಿರಲ್ಲ, ಅದು ನಿಮಗೂ ಆಗಿ ನಿಮ್ಮ ಪೀಳಿಗೆಗೂ ಸಾಕಷ್ಟು ಸಿಗುತ್ತೆ ಅನ್ನೋ ರೀತಿಯಲ್ಲಿ, ಅವ್ರಿಗೂ ಒಂದು ಮಾರ್ಗದರ್ಶನ, ಅವರಿಗೂ ಒಂದು ಪುಣ್ಯದ ರೂಪದಲ್ಲಿ ಅದು ಲಭ್ಯವಾಗುತ್ತೆ ಅನ್ನೋ ರೀತಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಎಲ್ಲವೂ ಕಳೆದು ಹೋದಂತೆ ಅನ್ನಿಸ್ತಾ ಇರ್ಬೋದು ನಿಮಗೆ, ಆದರೆ ನಿಮ್ಮೊಳಗಿನ ನಂಬಿಕೆಯನ್ನು ಕಳ್ಕೊಳ್ಳೋದು ಬೇಡ. ನಿಮ್ಮ ಮೇಲಿರುವ ನಂಬಿಕೆ ಮತ್ತು ನೀವು ದೇವರ ಮೇಲಿಟ್ಟಿದ್ದೀರೋ, ಗುರುವಿನ ಮೇಲಿಟ್ಟಿದ್ದೀರೋ ಆ ವಿಶ್ವಾಸ ನಿಮ್ಮನ್ನು ನಿಧಾನವಾಗಿ ಒಂದು ಬೆಳಕಿನ ಅರಿವಿನತ್ತ ಕರ್ಕೊಂಡು ಹೋಗ್ತಾ ಇದೆ. ನೀವು ಸೇರಬೇಕಾಗಿರುವ ದಡದತ್ತ ಕರ್ಕೊಂಡು ಹೋಗ್ತಾ ಇದೆ. ಆದರೆ ಅದಕ್ಕೆ ನಿಮಗೆ ಏನು ಸಾಕ್ಷಿ ಇಲ್ಲ, ಆದರೆ ಅದಕ್ಕೆ ಸಾಕ್ಷಿ ನಿಮ್ಮ ನಂಬಿಕೆಯಾಗಿದೆ. ಯಾಕಂದರೆ ಅದು ಅಂತರ್ಮನದ ಮೂಲಕ ನಡೀತಾ ಇರುವ ಒಂದು ಯಾತ್ರೆಯಾಗಿದೆ, ಅದು ಬಾಹ್ಯವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಇನ್ನೂ ಒಂದು ಅತ್ಯಂತವಾದ ಸುಂದರವಾದ ಆಶೀರ್ವಾದ ಎನರ್ಜಿ ಕನೆಕ್ಟ್ ಆಗ್ತಿದೆ. ಅಂದರೆ ನಿಮ್ಮ ಹಳೆಯ ಒಂದಿಷ್ಟು ಗಾಯಗಳು ನಿಧಾನವಾಗಿ ಗುಣವಾಗ್ಬೋದು. ಹಾಗೆ ನೀವು ಒಂದಿಷ್ಟು ಯಾರೆಲ್ಲ ಅನಾರೋಗ್ಯದ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ನರಳಾಡ್ತಾ ಇದ್ದೀರಲ್ಲ, ಅವರು ಕೂಡ ಹೊರಗೆ ಬರ್ಬೋದು. ಯಾವುದು ನಿಮಗೀಗ ತುಂಬ ಆಘಾತ ಕೊಟ್ಟು ಒಂದು ಆಸ್ಪತ್ರೆ ಸೇರುವಂತೆ ಮಾಡಿರ್ಬೋದು, ಇಲ್ಲ ಆಕಸ್ಮಿಕವಾಗಿ ಹೀಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂಥ ಒಂದು ಸಮಸ್ಯೆಯನ್ನು, ನೀವು ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ನಿಮ್ಮವರು ಅಂದರೆ ಖಂಡಿತ ಅದು ನಡೀಲೇಬೇಕಾಗಿತ್ತು. ಇಲ್ಲಾಂದರೆ ಅದು ಏನಾದರೂ ಇನ್ನೂ ಹಂತ ಮೀರಿ ಅಲ್ಲಿ ಉಳಿಯೋ ಚಾನ್ಸೇ ಇಲ್ಲ ಅಂತ ಹೇಳಿದಾಗ ನೀವು ಹೇಳ್ತಿದ್ರಿ, ಬಾಬಾ ನೀವು ನನಗೆ ಮೊದಲೇ ತಿಳಿಸ್ಬೇಕಾಗಿತ್ತಲ್ಲ, ನಾನು ಹೇಗಾದರೂ ಮಾಡಿ ಕಾಪಾಡ್ಕೊಳ್ತಿದ್ದೆ, ನೀವು ನನಗೆ ಯಾಕೆ ಈ ರೀತಿ ಮೋಸ ಮಾಡಿದ್ರಿ ಅಂತ ಕೇಳಬಾರ್ದಲ್ವ. ಅದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಅದು ಮಧ್ಯದಲ್ಲೇ ತಿಳಿದು ನೀವು ಆಸ್ಪತ್ರೆಗೆ ಸೇರಿಸಿ ಅದಕ್ಕೊಂದು ಟ್ರೀಟ್ಮೆಂಟ್ ತೊಗೊಂಡು ಅದರಿಂದ ಹೊರಗೆ ಬರೋಕ್ಕೆ ಒಂದು ಕ್ಷಮತೆಯನ್ನು, ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಧೈರ್ಯವಾಗಿ ಪರಿಸ್ಥಿತಿನ ಎದುರಿಸಿ, ಯಾಕಂದರೆ ಬಾಬಾ ಹೇಳ್ತಿದ್ದಾರೆ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾನಿದ್ದೀನಿ ಅಂತ. ಹಾಗಾಗಿ ನೀವು ಹಳೆಯ ಒಂದಿಷ್ಟು ವಿಚಾರ, ಗಾಯ, ನೆನಪುಗಳಿಂದ ಹೀಲ್ ಆಗ್ತಾ ಇದ್ದಾರೆ ಗುರುವಿನ ಒಂದು ಶರಣದಲ್ಲಿ ಬಂದಮೇಲೆ. ನಿಮ್ಮ ಕಣ್ಣೀರಿನ ದಿನಗಳ ನಂತರ ಒಂದು ಹೊಸ ಆಸೆಯ ಬೆಳಕು ಕಾಣಿಸ್ಕೊಳ್ತಾ ಇದೆ. ಆದಷ್ಟು ಬೇಗನೆ, ಶೀಘ್ರದಲ್ಲಿ ಬಹಳ ದಿನಗಳಿಂದ ಮುಚ್ಚಿದ್ದ ಬಾಗಿಲು, ಅಂದರೆ ಅದು ತೆರೆಯೋದೇ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರೆ, ಅಸಂಭವ ಅಂದ್ಕೊಂಡಿದ್ರೆ ಅದು ಸಂಭವ ಆಗ್ತಾ ಇದೆ. ಅದು ಮದುವೆ ವಿಚಾರದಲ್ಲಾಗಿರ್ಬೋದು, ಇನ್ಯಾವುದೋ ರೀತಿಯಲ್ಲಿ ಒಂದು ವಿಚಾರ ಕನೆಕ್ಟ್ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಹೊಸ ದಿಕ್ಕು ಮತ್ತು ನಿಮ್ಮ ಹೃದಯಕ್ಕೆ ಸಂತೋಷ ಒಂದು ಕೊಡುವಂಥ ವಿಚಾರ ಆಗಿದೆ. ಅದು ನೀವೇ ರೆಸೊನೇಟ್ ಮಾಡ್ಕೊಳ್ಳಿ. ಓದಿನ ವಿಚಾರದಲ್ಲಿ ಒಂದಿಷ್ಟು ಗೊಂದಲ ಇದೆ, ಸ್ಪಷ್ಟತೆ ತಗೊಳಕ್ಕಾಗ್ತಾಯಿಲ್ಲ, ಆತಂಕ, ಭಯ ಆಗ್ತಾಯಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಸಮಯದಲ್ಲಿ ಗುರುವನ್ನು ನೀವು ಸ್ಮರಣೆ ಮಾಡಿ, ಖಂಡಿತ ಅವರ ಪಾದಗಳಲ್ಲಿ ನೀವು ಆ ಪುಸ್ತಕಗಳನ್ನು ಶರಣಾಗಿಸಿ. ಹಾಗೆ ಓದೋದು ತಲೆಗೆ ಹತ್ತುತ್ತಾ ಇಲ್ಲ, ನಾನು ಏನು ಅಂದ್ಕೊಂಡಿದ್ದು ನಡೀತಾ ಇಲ್ಲ ಅನ್ನೋದಾದರೆ ಒಂದು ಇಲ್ಲಿ ಪರಿಹಾರದ ಒಂದು ಸೂಚನೆ, ಸಂಕೇತ ಕೂಡ ಸಿಗ್ತದೆ. ನೀವು ಎಲ್ಲಿ ಓದೋ ಒಂದು ರೂಮಲ್ಲಿ ಕೂತ್ಕೊಳ್ತೀರಲ್ವ, ಆ ಸ್ಟಡಿ ರೂಮಲ್ಲಿ ನಿಮ್ಮ ತಲೆಯ ಮೇಲೆ ಪುಸ್ತಕ ಇರಬಾರ್ದು. ಅದು ನಿಮ್ಮ ಕಣ್ಣೆದುರಿಗಿದ್ರೆ ನಡೆಯುತ್ತೆ, ತಲೆಯ ಮೇಲಿರಬಾರ್ದು, ಅದು ಭಾರ ಆಗಿಬಿಡುತ್ತೆ. ಹಾಗಾಗಿ ಒಂದು ಲೆವೆಲ್ ಎನರ್ಜಿಯಲ್ಲಿ ಅದನ್ನು ಇಟ್ಟು ಓದಲಿಕ್ಕೆ ಶುರು ಮಾಡಿ. ಹಾಗೆ ನಿಮ್ಗೆ ಇನ್ನೂ ತುಂಬ ಅಲ್ಲಿ ಏನಾದರೂ ನನಗೆ ಆತಂಕ, ಭಯ, ಗಾಬರಿ ಆಗ್ತಾಯಿದೆ, ಭಯ ಅಂದರೆ ನಾನು ಸಾಧನೆ ಮಾಡ್ತೀನಾ ಇಲ್ವಾ ಅನ್ನೋ ರೀತಿಲಿ ಓದೋಕ್ಕಾಗ್ತಾ ಇಲ್ಲ, ಅದು ಅರ್ಥನೂ ಮಾಡ್ಕೊಳಕ್ಕಾಗ್ತಾ ಇಲ್ಲ, ತುಂಬ ಓದ್ತಾ ಇದ್ದೇನೆ ಆದರೂ ಕೂಡ ನೆನ್ಪಿಟ್ಕೊಳಕ್ಕಾಗ್ತಾ ಇಲ್ಲ, ಗಾಬರಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಕೆಲವು ಬಾರಿ ಅಂದರೆ ಇದೊಂದು ಬ್ಲಾಕೇಜನ್ನು ತೋರಿಸ್ತಾ ಇದೆ. ಅಂದರೆ ಇಲ್ಲಿ ನೀವು ಒಂದು ಎಡವಿದ ನೆನಪಾಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ನಾನು ಗೆದ್ಬಿಡ್ತೀನಿ ಅಂತೇಳಿ ಅಂದ್ಕೊಂಡಿದ್ರೆ ಅದು ಸೋತಿರ್ಬೋದು. ಓದಿನ ವಿಚಾರ ಅಂದರೆ ಒಂದು ಸರಿ ಫೇಲ್ ಆಗಿರ್ಬೋದು, ಇಲ್ಲ ಅಲ್ಲೊಂದು ಏನೋ ಒಂದು ರೀತಿಲಿ ನೀವು ಅಂದ್ಕೊಂಡಿದ್ದು ನಡೆದೇ ಇರ್ಬೋದು. ಈ ರೀತಿ ಒಂದು ಬ್ಲಾಕೇಜ್ ಕಾಣ್ತಾ ಇರೋದ್ರಿಂದ ಆ ಬ್ಲಾಕೇಜ್ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಮನೆ ಮಾಡಿದೆ. ಅಂದರೆ ಮತ್ತೆ ಆಗ್ಬೋದಾ, ಖಂಡಿತ ನಾನು ಈ ಸರಿ ಆಗ್ತದೋ ಇಲ್ಲೋ ಅನ್ನೋ ರೀತಿಲೂ ಕೂಡ ಸ್ವಲ್ಪ ಚಿಂತೆ ಮಾಡ್ತಾಯಿದ್ರೆ, ಆತಂಕ ಏನಾದರೂ ನಿಮಗಿದ್ರೆ ಇಲ್ಲೊಂದು ರೆಮಿಡಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಒಂದು ಆಲಮ್ ಕಲ್ಲು ಅಂತ ಸಿಗುತ್ತೆ, ಸ್ಫಟಿಕದ ಕಲ್ಲು ಕೊಡ್ತಾರೆ, ಅದನ್ನು ಕೇಳಿದೆ ಶಾಸ್ತ್ರೀಯ ಅಂಗಡಿಗಳಲ್ಲೂ ಸಿಗುತ್ತೆ, ಹಾಗೆ ಒಂದು ಮೆಡಿಕಲ್ಗಳಲ್ಲೂ ಕೂಡ ಸಿಗುತ್ತೆ ಆಲಮ್ ಕಲ್ಲು. ಆ ಕಲ್ಲು ವೈಟ್ ಕಲ್ಲಾಗಿರುತ್ತೆ, 25 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಅದನ್ನು ತಂದು ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಇಟ್ಕೊಳ್ಳಿ ಖಂಡಿತ. ಹಾಗೆ ಸ್ವಲ್ಪ ಕರ್ಪೂರವನ್ನು ಆವಾಗವಾಗ ಬೆಳಗಿಸ್ಬೇಕು, ತುಪ್ಪದಲ್ಲಿ ಅದ್ದಿ ಒಂದು ಕರ್ಪೂರದ ತುಂಡನ್ನು ಬೆಳಗಿಸ್ಬೇಕು. ಇದರಿಂದ ಅಲ್ಲೊಂದು ಸಾತ್ವಿಕ ವಾತಾವರಣ ಉಂಟಾಗುತ್ತೆ. ನಿಮ್ಮಲ್ಲಿ ಭಯ, ಆತಂಕ, ನೆಗೆಟಿವ್ ವಿಚಾರ ಏನು ಬರ್ತದಲ್ಲ, ಸೋಲು, ಯಾಕಂದರೆ ಒಂದಿಷ್ಟು ಸೋಲನ್ನು ಅನುಭವಿಸಿರ್ತೀರಲ್ಲ, ಹಾಗೆ ಆ ಎಲ್ಲ ಆತಂಕ ಮನೆ ಮಾಡಿ ಆತ್ಮವಿಶ್ವಾಸ ಹೆಚ್ಚುತ್ತೆ. ನಿಮ್ಮ ಆಜ್ಞಾ ಚಕ್ರ ನಿಮಗೆ ಸಹಾಯ ಮಾಡೋದ್ರ ಜೊತೆಗೆ ಒಂದಿಷ್ಟು ನಿಮ್ಮೊಳಗೆ ಒಂದಿಷ್ಟು ಚಕ್ರಗಳು ಬ್ಯಾಲೆನ್ಸ್ ಆಗ್ತವೆ. ಇದರಿಂದ ನಿಮ್ಗೆ ಏನಾಗುತ್ತೆ, ಒಂದು ಸ್ಟೆಬಿಲಿಟಿ ಬರುತ್ತೆ. ಅದರಿಂದ ನೀವು ಕೆಲವೊಂದು ನಿರ್ಧಾರಗಳನ್ನು ಸರಿಯಾಗಿ ತಗೊಂಡು
ನಿಮ್ಮನ್ನು ನೀವು ನಂಬ್ತೀರಾ. ಆತ್ಮವಿಶ್ವಾಸದೊಂದಿಗೆ ನೀವು ಏನೊಂದು ಹಠ ಹಿಡಿದಿದ್ರೋ, ಛಲ ಹೊಂದಿದ್ರೋ ಅದನ್ನು ನೀವು ಪೂರ್ಣಗೊಳಿಸ್ತೀರಾ. ಆದರೆ ಈ ಸಮಯದಲ್ಲಿ ನೀವು ಯಾರನ್ನೂ ನಿಮ್ಮ ಜೊತೆ ಹೋಲಿಕೆ ಮಾಡ್ಕೊಳ್ಬಾರ್ದು. ಅಂದರೆ ನಿಮಗಿಂತ ಮುಂದಿದ್ದಾರೆ, ಅವರನ್ನು ದಾಟಿ ನಾನು ಹೇಗೆ ಹೋಗೋದು, ಅದನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ನೀವು ಏನನ್ನು ಮನಸ್ಸಲ್ಲಿ ತೊಗೊಳ್ಬಾರ್ದು. ಪ್ರಾಮಾಣಿಕ ಪ್ರಯತ್ನ ಮಾತ್ರ ಮಾಡ್ತಾ ಓದಿನ ಕಡೆ ಗಮನ ಕೊಡಿ. ಹಾಗೆ ನಿಮ್ಮ ಟೇಬಲ್ ಮೇಲೆ ಬಾಬಾರವರ ಒಂದು ಭಾವಚಿತ್ರದ ಫೋಟೋವನ್ನು ಇಟ್ಬಿಡಿ. ಒಂದು ಅರಿವಿನ ಸ್ಥಿರತೆ ಹೆಚ್ಚಾಗುತ್ತೆ. ಅದರಿಂದ ನೀವು ಸಾಕಷ್ಟು ಒಂದು ಸಮಸ್ಯೆಗಳಿಂದ ಹೊರಗೆ ಬರುವುದು ಓದೋ ವಿಚಾರದಲ್ಲಿ. ಅದು ನಿಮ್ಮ ಮಕ್ಕಳಿಗಾದರೂ ಈ ವ್ಯವಸ್ಥೆ ಮಾಡಿಕೊಡಿ. ನೀವಾದರೂ ಮಾಡ್ತಾಯಿದ್ರೆ ಸ್ಟಡಿ ಅಂದರೆ ಖಂಡಿತ ಮಾಡ್ಬೋದು. ಆತಂಕ ಇದೆ, ಭಯ ಇದೆ ಈ ಸಮಯದಲ್ಲಿ. UPSC ಎಕ್ಸಾಮ್ ಆಗಿರ್ಬೋದು, ಹಾಗೆ ಒಂದಿಷ್ಟು IAS ಎಕ್ಸಾಮ್ ಆಗಿರ್ಬೋದು, ಈ ರೀತಿ ಒಂದಿಷ್ಟು ಎಕ್ಸಾಮ್ಗಳನ್ನು ತೊಗೊಂಡಿರ್ತೀರಲ್ವ, ಆ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದೊಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಹಾಗೆ ಸಣ್ಣ ಮಕ್ಕಳ ಕೊಠಡಿಯಲ್ಲೂ ಕೂಡ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು. ಅಂದರೆ ತುಪ್ಪದಲ್ಲಿ ಒಂದು ಸಣ್ಣ ಕರ್ಪೂರದ ತುಂಡನ್ನು ಅದ್ದಿ, ಶುದ್ಧವಾದ ತುಪ್ಪವೇ ಆಗಬೇಕು. ಅದನ್ನು ಯಾವ ಮಗು ಓದ್ತಾ ಇರುತ್ತಲ್ಲ ಆ ಕೋಣೆಯಲ್ಲಿ ಸ್ವಲ್ಪ ಹೊತ್ತು ಓದೋದಕ್ಕಿಂತ ಇನ್ನೇನು ಓದೋಕ್ಕೆ ಶುರು ಮಾಡುತ್ತೆ ಅಂದಾಗ ಅದನ್ನು ಬೆಳಗಿಸ್ಬೇಕು. ಅದ್ರ ಎದುರಿಗೆ ಹೇಗಿದ್ರು ಸ್ಟಡಿ ಟೇಬಲ್ ಮೇಲೆ ಇಲ್ಲ ನೀವು ಓದೋ ಕೂರಿಸೋ ಜಾಗದಲ್ಲಿ ಬಾಬಾ ಅಂದರೆ ಯಾವುದಾದ್ರೂ ದೇವಿ, ಶಾರದೆ ಏನಿರುತ್ತಲ್ಲ ಆ ಫೋಟೋಗೆ ಒಂದು ಸಮರ್ಪಣೆ ಅನ್ನೋ ರೀತಿಯಲ್ಲಿ ಮಾಡಿ ನಂತರ ಓದಿಸಿ. ಖಂಡಿತ ಅದರಲ್ಲಿ ತುಂಬ ನಿಮಗೆ ಬೇರೆ ರೀತಿಯ ಅನುಭವ ಆಗುತ್ತೆ. ಅಂದರೆ ನಿಮ್ಮ ನಿರಾಸೆ ಆಗಿರ್ಬೋದು, ಆತಂಕ, ಭಯ, ಒತ್ತಡ, ಓವರ್ ಥಿಂಕಿಂಗ್ ಇವೆಲ್ಲವೂ ನಿವಾರಣೆಯಾಗಿ ಇನ್ನೊಬ್ಬರ ಜೊತೆ ಅನುಕರಣೆ ಮಾಡೋದನ್ನು ಬಿಟ್ಟು ಖಂಡಿತ ನನಗೆ ಆ ಸ್ಥಿರತೆ ಇದೆ, ನಾನು ಅದನ್ನು ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇದಕ್ಕೆಲ್ಲ ನಿಮಗೆ ನೀವು ನಂಬಿದ ಗುರುವು, ದೇವರು ಸಹಾಯ ಮಾಡ್ತಾರೆ. ಹಾಗೆ ನಿಮ್ಮ ಆತ್ಮವಿಶ್ವಾಸ, ನಿಮ್ಮನ್ನೇ ಪ್ರೀತಿಸುವ ಗುಣ, ನಿಮ್ಮ ಒಂದು ಬೆಲೆ, ಮೌಲ್ಯವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ಲ, ಇವೆಲ್ಲವೂ ನಿಮಗೆ ಸಹಾಯ ಮಾಡ್ತದೆ. ಹಾಗಾಗಿ ನೀವು ನಿಮಗೇನು ಕೊಡ್ತೀರೋ ಅದು ನಿಮಗೆ ಹೊರಗಡೆಯಿಂದನೂ ಸಿಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ರೀತಿಯ ಒಂದಿಷ್ಟು ಮನಸ್ಥಿತಿ ನಿಮಗೆ ಪರಿವರ್ತನೆ ತಂದಿದೆ. ಇದಕ್ಕೆ ಸಹಾಯ ಮಾಡಿದ್ದು ಗುರುವು. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.